ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯದ ವಿಭಾಗ ಕ್ರಮಗಳು ಎಂಬ ವಿಷಯವನ್ನು ಕುರಿತು ಇಂದು ನೀವು ಒಂದಿಷ್ಟು ಅವಲೋಕನವನ್ನು ಮಾಡೋಣ. ನನ್ನ ಹೆಸರು ಡಾಕ್ಟರ್ ವೈ ಕೊಕ್ಕನವರ್, ಕನ್ನಡ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹುನ್ನೂರ್, ಜಮಖಂಡಿ. ವಿಭಾಗ ಅಂದ್ರೆ ಏನು? ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ವಿಭಾಗವನ್ನ ಏಕ್ ಮಾಡ್ತಾರೆ ಅಂತ ಹೇಳೋದಾದ್ರೆ, ಒಂದು ಕೆಲಸ ಸರಳವಾಗಿ ಆಗ್ಬೇಕು ಮತ್ತು ಸುಲಭವಾಗಿ ಆಗ್ಬೇಕು ಮತ್ತು ಬೇಗ ಮುಗಿಬೇಕು ಎನ್ನುವ ಕಾರಣಕ್ಕೆ ಡಿವಿಷನ್ ಅಂತ ನಾವು ಕರಿತೀವಿ. ಅದು ಕ್ಲಾಸ್ ರೂಮ್ ಡಿವಿಷನ್ ಆಗಿರ್ಬೋದು, ವರ್ಕ್ ಡಿವಿಷನ್ ಆಗಿರ್ಬೋದು. ಇದರ ಹಿಂದಿನ ಉದ್ದೇಶ ಏನಪ್ಪಾ ಅಂದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಕೆಲಸ ಸಮರ್ಪಕವಾಗಬೇಕು ಅನ್ನೋ ಉದ್ದೇಶ. ಹಾಗೆ ಕನ್ನಡ ಸಾಹಿತ್ಯವನ್ನ ಬಹಳ ಅರ್ಥಪೂರ್ಣವಾಗಿ ಒಂದು ವ್ಯವಸ್ಥಿತ ರೂಪದಿಂದ ಅಧ್ಯಯನ ಮಾಡಬೇಕಾದ ಸಂದರ್ಭದಲ್ಲಿ ಈ ವಿಭಾಗವನ್ನು ನಾವು ಮಾಡ್ತೀವಿ. ಒಂದು ಭಾಷೆಯ ಸಾಹಿತ್ಯನ ವಿವೇಚನೆ ಮಾಡುವಾಗ ಮತ್ತು ವ್ಯಾಸಂಗದ ಸೌಕರ್ಯಕ್ಕಾಗಿ ಹಲವಾರು ವಿದ್ವಾಂಸರು ವಿಭಾಗದ ವಿಧಾನವನ್ನ ಅನುಕರಣೆ ಮಾಡಿದ್ದಾರೆ ಮತ್ತು ಅನುಸರಿಸಿದ್ದಾರೆ. ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಅಥವಾ ಸಾಹಿತ್ಯವನ್ನ ಆಸಕ್ತಿಯಿಂದ ಓದೋರಿಗೆ ಈ ವಿಭಾಗ ಅತ್ಯಂತ ಅಗತ್ಯ ಮತ್ತು ಅನಿವಾರ್ಯ. ಆದ್ರೆ ಸುಮ್ಮನೆ ಮನಸ್ಸಿಗೆ ಬಂದ ಹಾಗೆ ವಿಭಾಗವನ್ನು ಮಾಡೋಕ್ಕಾಗೋದಿಲ್ಲ. ಅದಕ್ಕೊಂದು ಕ್ರಮ, ತತ್ವ, ತಳಹದಿಗಳನ್ನ ಆಧರಿಸಿ ವರ್ಗೀಕರಣವನ್ನ ಮಾಡ್ತಾರೆ. ಇದು ಅಷ್ಟು ಸುಲಭದ ಮಾತು ಕೂಡ ಅಲ್ಲ. ನಾವು ಯಾವ ರೀತಿ ವಿಭಾಗ ಮಾಡಿದ್ರೂ ಅದರಲ್ಲಿ ಒಂದೆರಡು ದೋಷಗಳು ಉಳಿಯುವ ಸಾಧ್ಯತೆ ಇರ್ತದೆ. ಯಾಕೆಂದ್ರೆ 2000 ವರ್ಷಗಳ ಇತಿಹಾಸ ಇರತಕ್ಕಂತ ನಮ್ಮ ಭಾಷೆ ಮತ್ತು ಸಾಹಿತ್ಯವನ್ನ ಅಷ್ಟು ಸುಲಭವಾಗಿ ಒಂದು ವಿಧಾನಕ್ಕೆ ಅಳವಡಿಸಿ ಹೇಳೋದು ಕಷ್ಟ ಸಾಧ್ಯವಾದಂತ ಮಾತು. ಆದ್ರೂ ಕೂಡ ಬಹಳಷ್ಟು ವಿದ್ವಾಂಸರು ಚರ್ಚೆ ಮಾಡಿ ತಮ್ಮದೇ ಆಗಿರತಕ್ಕಂತ ಒಂದೊಂದು ವಿಭಾಗದ ವಿಧಾನಗಳನ್ನ, ವರ್ಗೀಕರಣವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಹಲವಾರು ಸಾಕ್ಷ್ಯಗಳನ್ನ, ಆಧಾರಗಳನ್ನ ಇಟ್ಕೊಂಡು ಆ ಒಂದು ವಿಭಾಗವನ್ನ ಸಮರ್ಥನೆ ಕೂಡ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಎನ್.ಕೆ. ಕುಲಕರ್ಣಿ, ಎನ್.ಕೆ. ಅಂತ ಕೂಡ ಅವರು ಹೇಳುತ್ತಾರೆ, ಅವರ ಸಾಹಿತ್ಯ ವಾಹಿನಿ ಅಂತಕ್ಕಂಥ ಒಂದು ಕೃತಿಯಲ್ಲಿ ಸಾಹಿತ್ಯದ ರೂಪಗಳಿಗೆ ಆದ್ಯತೆಯನ್ನು ನೀಡುವುದರ ಮೂಲಕ ಮೊಟ್ಟ ಮೊದಲ ಬಾರಿಗೆ ಈ ಸಾಹಿತ್ಯ ಚರಿತ್ರೆಯನ್ನು ವಿಭಾಗ ಮಾಡಬಹುದು ಅನ್ನೋದನ್ನ ಹೇಳಿಕೊಟ್ಟಂತ, ಗುರುತಿಸಿರ್ತಕ್ಕಂಥ ವಿದ್ವಾಂಸರವರು. ಹಾಗಾದ್ರೆ ಯಾವ ದೃಷ್ಟಿಕೋನದಿಂದ ವಿಭಾಗವನ್ನು ಮಾಡಬೇಕು ಅನ್ನೋದೊಂದು ದೊಡ್ಡ ಚರ್ಚೆ. ಕೆಲವರು ವಸ್ತುವಿನ ದೃಷ್ಟಿಯಿಂದ ವರ್ಗೀಕರಣ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ಸಾಹಿತ್ಯವನ್ನ ರಚನೆ ಮಾಡಬೇಕಾದ ಸಂದರ್ಭದಲ್ಲಿ ಒಂದು ವಸ್ತುವಿನ ಆಯ್ಕೆ ಬಹಳ ಮುಖ್ಯವಾಗಿರುತ್ತೆ. ಉದಾಹರಣೆಗೆ ನಾವು ಪ್ರಾಚೀನ ಕಾಲದ ಸಾಹಿತ್ಯವನ್ನು ತೆಗೆದುಕೊಂಡ್ರೆ ಅಲ್ಲಿ ಮಹಾಭಾರತ ಬಹಳ ಪ್ರಮುಖವಾದಂತಹ ಸ್ಥಾನ ವಹಿಸ್ತದೆ. ಇನ್ನು ಮಧ್ಯಕಾಲೀನ ಸಾಹಿತ್ಯಕ್ಕೆ ಬಂದ್ರೆ ಸಮಾಜವೇ ಅಲ್ಲಿ ಒಂದು ವಸ್ತುವಾಗಿ ಸಾಹಿತ್ಯ ಆಸಕ್ತರಿಗೆ ಮುಂದೆ ನಿಂತ್ಕೊಳ್ತದೆ. ಇನ್ನ ಆಧುನಿಕತೆಗೆ ಬಂದಂತೂ ಬದುಕಿನ ವಿವಿಧ ಸಂಕೀರ್ಣತೆಗಳೇ ವಸ್ತುವಾಗ್ತದೆ. ಹೀಗೆ ವಸ್ತುವ ವೈವಿಧ್ಯತೆಯನ್ನು ಇಟ್ಟುಕೊಂಡು ಕೂಡ ಈ ವಿಭಾಗವನ್ನ ಮಾಡಬಹುದು. ಇನ್ನು ಎರಡನೆಯದು, ರೂಪದ ಹಿನ್ನೆಲೆಯಲ್ಲಿ ಕೂಡ ನಾವು ವರ್ಗೀಕರಣ ಮಾಡಬಹುದು. ಹಾಗೆ ಆರಂಭದಲ್ಲಿ ಶಾಸನ ಸಾಹಿತ್ಯ, ಅದಾದ್ಮೇಲೆ ಚಂಪು, ಗದ್ಯ, ವಚನ, ರಗಳೆ, ಷಟ್ಪದಿ, ಸಾಂಗತ್ಯ, ಇದಾದ್ಮೇಲೆ ತ್ರಿಪದಿ, ಕೀರ್ತನೆ, ತತ್ವಪದ. ಆಧುನಿಕತೆಗೆ ಬಂದ್ರೆ ಮತ್ತೆ ಹಲವಾರು ಸಾಹಿತ್ಯ ರೂಪಗಳನ್ನ ನಾವು ನೋಡ್ತೀವಿ. ಹೀಗೆ ಈ ಸಾಹಿತ್ಯದ ರೂಪವನ್ನ ಇಟ್ಟುಕೊಂಡು ಕೂಡ ವಿಭಾಗವನ್ನ ಮಾಡಬಹುದು ಅನ್ನೋದು ಕೆಲವರ ಅಭಿಮತ. ಇನ್ನು ಕೆಲವರು ಪ್ರೇರಕ ಶಕ್ತಿಯನ್ನ ಇಟ್ಟುಕೊಂಡು ಕೂಡ ವಿಭಾಗ ಮಾಡಬಹುದು ಅಂತ ಹೇಳ್ತಾರೆ. ಅಂದ್ರೆ ಕನ್ನಡ ಸಾಹಿತ್ಯದ ಮೇಲೆ ಯಾವ ಯಾವ ಅಂಶಗಳು ಪ್ರಭಾವ ಬೀರಿವೆ. ಉದಾಹರಣೆಗೆ ಪ್ರಾಚೀನ ಕಾಲದ ಸಾಹಿತ್ಯದ ಮೇಲೆ ಒಂದು ಭಾಷಿಕ ಅತ್ಯಂತ ಪ್ರಭಾವ ಬೀರತಕ್ಕಂಥ ಅಂಶಗಳನ್ನು ಪರಿಗಣಿಸುವುದಾದ್ರೆ, ಇನ್ನು ಪ್ರಾಚೀನ ಕಾಲದಲ್ಲಿ ಮೊಟ್ಟ ಮೊದಲು ಪ್ರಾಕೃತ ಭಾಷೆಯ ಪ್ರಭಾವ ನಮ್ಮ ಭಾಷೆಯ ಮೇಲಿದೆ. ಅದಾದ್ಮೇಲೆ ಸಂಸ್ಕೃತ ಭಾಷೆಯ ಪ್ರಭಾವ ಕಾಣಿಸ್ತದೆ. ಇನ್ನು ಮಧ್ಯಕಾಲಕ್ಕೆ ಬಂದ್ರೆ ಮುಸ್ಲಿಮರ ದಾಳಿ ಅಥವಾ ಮುಸ್ಲಿಮರ ಅಧಿಪತ್ಯದಿಂದಾಗಿ ಉರ್ದು ಭಾಷೆಯ ಪ್ರಭಾವ ನಮ್ಮ ಸಾಹಿತ್ಯದ ಮೇಲೆ ಕಾಣಿಸ್ಕೊಳ್ತದೆ.
ಈಗಂತೂ ಆಧುನಿಕತೆಗೆ ಬಂದ ಮೇಲೆ ಅಂತೂ ಇಂಗ್ಲಿಷ್ ಭಾಷೆಯ ಪ್ರಭಾವ, ಹೀಗೆ ಭಾಷಾ ಪ್ರಭಾವ ಇಟ್ಟುಕೊಂಡು ಕೂಡ ನಾವು ಈ ವರ್ಗೀಕರಣವನ್ನ ಮಾಡಬಹುದು. ಅಥವಾ ಆಗ್ಲೇ ಹೇಳಿದ ಹಾಗೆ ಭಾಷಾ ರಚನಾ ದೃಷ್ಟಿಯಿಂದ ಕೂಡ ಆ ಪ್ರಭಾವವನ್ನ ನಾವು ಇಟ್ಕೋಬಹುದು. ಅದು ಇಲ್ಲ ಅಂದ್ರೆ ಕನ್ನಡ ಸಾಹಿತ್ಯದ ಮೇಲೆ ಬೇರೆ ಬೇರೆ ಕಾವ್ಯಗಳ ಪ್ರಭಾವ ಅಥವಾ ಶೈಲಿಯ ಪ್ರಭಾವ, ಹೀಗೆ ಯಾವೆಲ್ಲ ಪ್ರಭಾವ ಪ್ರೇರಕ ಶಕ್ತಿಗಳು ಇದ್ದಾವೆಯೋ ಅವೆಲ್ಲವನ್ನು ಇಟ್ಟುಕೊಂಡು ಕೂಡ ಈ ವರ್ಗೀಕರಣವನ್ನ ಮಾಡಬಹುದು. ಇನ್ನು ಯುಗಧರ್ಮದ ದೃಷ್ಟಿಯಿಂದ ಕೂಡ ವರ್ಗೀಕರಣ ಮಾಡೋಕೆ ಸಾಧ್ಯ ಇದೆ. ಅಂದ್ರೆ 10ನೇ ಶತಮಾನಕ್ಕೆ ವೀರ ಅಂತಕ್ಕಂಥದ್ದೊಂದು ಮೌಲ್ಯ, ಅದೇ ಮಧ್ಯಕಾಲಿಕ ಬಂದ್ರೆ ಏನಪ್ಪಾ ಅಂದ್ರೆ ಸಾಮಾಜಿಕ ವಿಮರ್ಶೆ ಅಂತಕ್ಕಂಥ ಒಂದು ಮೌಲ್ಯ, ಇನ್ನು ಒಂದಿಷ್ಟು ಈ ಕನಕ ಪುರಂದರ ಕಾಲಕ್ಕೆ ಬಂದ್ರೆ ಭಕ್ತಿ ಅಂತಕ್ಕಂಥ ಮೌಲ್ಯ, ಹೀಗೆ ಒಂದು ಯುಗಧರ್ಮವನ್ನು ಕೂಡ ಇಟ್ಟುಕೊಂಡು ಈ ವಿಭಾಗವನ್ನ ಮಾಡಬಹುದು. ಇನ್ನು ಭಾಷಾ ಶೈಲಿಯ ದೃಷ್ಟಿಯಿಂದ ಕೂಡ ವರ್ಗೀಕರಣ ಮಾಡಿದ್ದಾರೆ. ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ, ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಆಗ್ಲೇ ಹೇಳಿದಲ್ಲ, ಪೂರ್ವದ ಹಳೆಗನ್ನಡ, ಅದಾದ್ಮೇಲೆ ನಮ್ಮ ಹಳೆಗನ್ನಡ, ಅದು ಮತ್ತೆ ಯಾವ ರೀತಿ ವಿಕಾಸವನ್ನು ಹೊಂದಿತ್ತು ನಡುಗನ್ನಡ, ಅಲ್ಲಿಂದ ಮತ್ತೆ ನಮ್ಮ ಭಾಷೆಯ ವಿಕಾಸವನ್ನ ಹೊಂತ ಬಂದಿರತಕ್ಕಂಥ ಹೊಸಗನ್ನಡ, ಹೀಗೆ ಭಾಷಾ ದೃಷ್ಟಿಯಿಂದ ಕೂಡ ವರ್ಗೀಕರಣವನ್ನ ಮಾಡಬಹುದು. ಇನ್ನು ಮತ ಪ್ರಾಬಲ್ಯ ದೃಷ್ಟಿಯಿಂದ ಕೂಡ ವರ್ಗೀಕರಣವನ್ನ ಮಾಡಿದ್ದಾರೆ ಅಥವಾ ಮಾಡಬಹುದು. ಹಾಗೆ ಒಂದು ಕಾಲಕ್ಕೆ ಜೈನ ಕವಿಗಳು ಬಹಳಷ್ಟು ಸಾಹಿತ್ಯ ರಚನೆಯ ಮುಂಚೂಣಿಯಲ್ಲಿರುವುದರಿಂದ ಅದಕ್ಕೆ ಜೈನ ಯುಗ ಅಥವಾ ಜೈನ ಕವಿಗಳು ಅಂತ ಮಾಡ್ಕೋಬಹುದು. ಅದಾದ್ಮೇಲೆ ವೀರಶೈವರು ಅಂತ ಬರ್ತಾರೆ, ಅದಾದ್ಮೇಲೆ ವೈಷ್ಣವರು, ಬ್ರಾಹ್ಮಣರು, ಹೀಗೆ ಮತವನ್ನೇ ಪ್ರಾಬಲ್ಯವಾಗಿ ಇಟ್ಟುಕೊಂಡು ಕೂಡ ವರ್ಗೀಕರಣವನ್ನ ಮಾಡಬಹುದು. ಇನ್ನು ಐತಿಹಾಸಿಕತೆ ದೃಷ್ಟಿಯಿಂದಲೂ ಕೂಡ ವರ್ಗೀಕರಣ ಮಾಡಬಹುದು. ಹೇಗೆ ಅಂದ್ರೆ ಪ್ರಾಚೀನ ಕಾಲದ ಸಾಹಿತ್ಯ, ಮಧ್ಯಕಾಲೀನ ಸಾಹಿತ್ಯ ಮತ್ತು ಆಧುನಿಕ ಸಾಹಿತ್ಯ, ಹೀಗೆ ಈ ಮೇಲೆ ಹೇಳಿರ್ತಕ್ಕಂಥ ಯಾವುದಾದರೂ ಒಂದು ವಿಧಾನವನ್ನು ಕೂಡ ಅನುಸರಿಸಬಹುದು, ಅಥವಾ ಎಲ್ಲ ವಿಧಾನಗಳಲ್ಲಿಯ ಅತಿ ಪ್ರಮುಖವಾದಂತಹ ಅಂಶಗಳನ್ನ ಆಯ್ದುಕೊಂಡು ತಮ್ಮದೇ ಆಗಿರತಕ್ಕಂಥ ಒಂದು ವರ್ಗೀಕರಣದ ವಿಧಾನವನ್ನ ಹೇಳಿದಂತ ವಿದ್ವಾಂಸರು ನಮ್ಮಲ್ಲಿ ಉಂಟು. ಹಾಗಾದ್ರೆ ಯಾವ ಯಾವ ವಿದ್ವಾಂಸರು ಎಂತೆಂಥ ವರ್ಗೀಕರಣವನ್ನು ಮಾಡಿದ್ದಾರೆ ಅನ್ನೋದಾದ್ರೆ, ಮೊದಲನೇದಾಗಿ ಆರ್ ನರಸಿಂಹಾಚಾರ್ಯರು ಬಹಳ ದೊಡ್ಡ ವಿದ್ವಾಂಸರು, ಜೊತೆಗೆ ಪ್ರಕಾಂಡ ಪಂಡಿತರು. ಕರ್ನಾಟಕ ಕವಿಚರಿತೆ ಅಂತಕ್ಕಂಥ 3 ಬೃಹತ್ ಸಂಪುಟಗಳನ್ನ, ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟವುಗಳನ್ನ ನಮಗೆ ನೀಡಿರ್ತಕ್ಕಂಥವರುಗಳು. ಅಂತ ಕರ್ನಾಟಕ ಕವಿಚರಿತೆಯ ಮೊದಲನೆಯ ಸಂಪುಟದಲ್ಲಿ ಇವರು ಮತ ಪ್ರಚಾರ ಹಾಗೂ ಭಾಷಾ ದೃಷ್ಟಿಯಿಂದ 2 ರೀತಿಯಾಗಿರ್ತಕ್ಕಂಥ ವರ್ಗೀಕರಣವನ್ನ ನಮ್ಮ ಮುಂದೆ ಇಡ್ತಾರೆ. ಮೊದಲನೆಯದು ಜೈನ ಯುಗ, ಆರಂಭದಿಂದ ಹಿಡಿದು 12ನೇ ಶತಮಾನದ ಮಧ್ಯದವರೆಗೆ. ಅದಾದ ಮೇಲೆ ವೀರಶೈವ ಯುಗ, 12ನೇ ಶತಮಾನದಿಂದ 15ನೇ ಶತಮಾನದ ಮಧ್ಯದವರೆಗೆ. ಮೂರನೆಯದು ಬ್ರಾಹ್ಮಣ ಯುಗ, 15ನೇ ಶತಮಾನದಿಂದ 19ನೇ ಶತಮಾನದ ಮಧ್ಯದವರೆಗೆ. ಇದು ಮತ ಪ್ರಚಾರ ದೃಷ್ಟಿಯಿಂದ ಅವರು ಮಾಡಿರ್ತಕ್ಕಂತಹ ಒಂದು ವರ್ಗೀಕರಣ. ಇನ್ನು ಭಾಷೆಯನ್ನ ಇಟ್ಟುಕೊಂಡು ಭಾಷೆಯ ಹಿನ್ನೆಲೆಯಲ್ಲಿಯೂ ಕೂಡ ಅವರು ವರ್ಗೀಕರಣವನ್ನು ಮಾಡ್ತಾರೆ. ಪೂರ್ವದ ಹಳೆಗನ್ನಡ ಅಂದ್ರೆ ಹಳೆಗನ್ನಡ ಬರೋದಕ್ಕಿಂತ ಮುಂಚೆ ನಮ್ಮ ಭಾಷೆ ಸಾಹಿತ್ಯ ಇದೆ ಅಂತ ನಾವು ಏನಾದ್ರೂ ಹೇಳೋದಾದ್ರೆ, ಅಥವಾ ಅದು ಬದಾಮಿ ಶಾಸನ, ಗ್ರೀಕ್ ಪ್ರಹಸನ, ಅದ್ರ ಹಿಂದೆ ಇಶಿಲು ಅಂತಕ್ಕಂಥ ಬ್ರಹ್ಮಗಿರಿಯ ಶಾಸನದ ಪದ, ಎಲ್ಲ ಅಂಶಗಳು ಪೂರ್ವದ ಹಳೆಗನ್ನಡದಲ್ಲಿ ಬರ್ತದೆ. ಅದಾದ ಮೇಲೆ ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ, ಹೀಗೆ 4 ರೀತಿಯ ಭಾಷಾ ಪ್ರಭೇದಗಳ ಹಿನ್ನೆಲೆಯಲ್ಲಿಯೂ ಕೂಡ ವರ್ಗೀಕರಣವನ್ನ ಮಾಡಬಹುದು ಅಂತ ತಿಳ್ಕೊಂಡು ಆರ್ ನರಸಿಂಹಾಚಾರ್ಯರು ಅಭಿಪ್ರಾಯವನ್ನು ಪಡ್ತಾರೆ. ಇನ್ನ ಇ.ಪಿ. ರೈಸ್ ನೋಡಿ, ಬಹಳ ಹೆಮ್ಮೆ ಪಡಬೇಕಾದಂತ ಸಂಗತಿ ಅಂದ್ರೆ ನಮ್ಮ ಸಾಹಿತ್ಯದ ಬಗ್ಗೆ ನಾವಲ್ಲ, ಪಾಶ್ಚಾತ್ಯ ವಿದ್ವಾಂಸರು ಕೂಡ ನಮ್ಮ ಸಾಹಿತ್ಯಕ್ಕೆ ಮಾರು ಹೋಗಿ ಇಲ್ಲಿಯ ಸಾಹಿತ್ಯವನ್ನ ಓದಿ ಅಧ್ಯಯನ ಮಾಡಿ ಇಷ್ಟಪಟ್ಟು ಅವರೂ ಕೂಡ ಒಂದು ವಿಭಾಗವನ್ನ ಮಾಡಬಹುದು ಅನ್ನೋದನ್ನ ಹೇಳಿಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಅನ್ನೋದು ಒಂದು ಜೀವನದಿ ಇದ್ದ ಹಾಗೆ, ಈ ಬೃಹತ್ತಾಕಾರದ ಜೀವನದಿಗೆ ಜೈನ ಪ್ರವಾಹ, ವೀರಶೈವ ಪ್ರವಾಹ ಮತ್ತು ವೈಷ್ಣವ ಪ್ರವಾಹ, ಈ 3 ಪ್ರವಾಹಗಳು ಕೂಡಿಕೊಂಡು ಹಿರಿಹೊಳೆಯಾಗಿ ಹರಿಯುತ್ತಿದೆ ಅಂತ ತಿಳ್ಕೊಂಡು ಎ.ಪಿ. ರೈಸ್ ರವರು ಎ ಹಿಸ್ಟರಿ ಆಫ್ ಕೇಂಬ್ರಿಡ್ಜ್ ಲ್ಯಾಂಗ್ವೇಜ್ ಅನ್ನುವ ತಮ್ಮ ಅದ್ಭುತ ಕೃತಿಯಲ್ಲಿ ಹೇಳ್ತಕ್ಕಂಥ ಮಾತು. ಅದರ ಜೊತೆಗೆ ಅವರು ಜೈನ ಯುಗ ಅಂತ ಮೊದಲನೇ ಯುಗದ ಹೆಸರಿಟ್ಟು
ಆರಂಭದಿಂದ 12ನೇ ಶತಮಾನದವರೆಗೆ ಅದರ ಅವಧಿಯನ್ನು ಹೇಳ್ತಾರೆ. ಅದಾದ್ಮೇಲೆ ಲಿಂಗಾಯತ ಯುಗ ಅಂತ ಎರಡನೆಯ ಹೆಸರಿಟ್ಟು 12ನೆಯ ಶತಮಾನದಿಂದ 16ನೆಯ ಶತಮಾನದವರೆಗೆ ಅಂತ ಕಾಲಘಟ್ಟವನ್ನ ಅದಕ್ಕೆ ಮೀಸಲಿಟ್ಟು, ವೈಷ್ಣವ ಯುಗ ಅಂತ ಹೆಸರಿಟ್ಟು ಅದಕ್ಕೆ 17ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಅಂತ ಅವಧಿ ಹೇಳಿ, ಕೊನೆಯ 4ನೆಯ ಒಂದು ವರ್ಗೀಕರಣ ಆಧುನಿಕ ಕಾಲ ಅಂತ ಹೆಸರಿಟ್ಟು 20ನೇ ಶತಮಾನದ ನಂತರದ ಕಾಲಘಟ್ಟವನ್ನ ಅದರಲ್ಲಿ ಸೇರಿಸ್ತಾರೆ. ಹೀಗೆ 4 ರೀತಿಯ ವರ್ಗೀಕರಣವನ್ನ ಹಿಸ್ಟರಿ ಆಫ್ ಕೇಂಬ್ರಿಡ್ಜ್ ಲ್ಯಾಂಗ್ವೇಜ್ ಅಂತಕ್ಕಂಥ ಪುಸ್ತಕದಲ್ಲಿ ಅವರು ಹೇಳಿದ್ದನ್ನ ಗಮನಿಸಿದ್ರೆ, ಇವರು ಹೆಚ್ಚಾಗಿ 3 ಯುಗವನ್ನ ಮತ ಪ್ರಚಾರ ಯುಗದ ಹಿನ್ನೆಲೆಯಲ್ಲಿ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ರೆವರೆಂಡ್ ಎಫ್ ಕೆಟೆಲ್ ಆಗಲೇ ಹೇಳಿದಾಗೆ ಪಾಶ್ಚಾತ್ಯ ವಿದ್ವಾಂಸ, ಜರ್ಮನಿ ಅಂತಕ್ಕಂಥ ದೇಶದಿಂದ ಭಾರತಕ್ಕೆ ಬಂದು ಕನ್ನಡ ನಾಡಿಗೆ ಬಂದು ಹಳ್ಳಿಗಳನ್ನ ಸಂಚರಿಸಿ ಜಾರಿ ಹೋಗುತ್ತಿರುವ ಶಬ್ದಗಳನ್ನ, ಪದಗಳನ್ನ ಮತ್ತೆ ಒತ್ತೊಟ್ಟಿಗೆ ಸೇರಿಸಿ ಕನ್ನಡ ಇಂಗ್ಲಿಷ್ ನಿಘಂಟು ಅಥವಾ ಇಂಗ್ಲಿಷ್ ಕನ್ನಡ ನಿಘಂಟು ಅಂತಕ್ಕಂಥ ಒಂದು ಅದ್ಭುತ ನಿಘಂಟುವನ್ನ ಕನ್ನಡಕ್ಕೆ, ಕನ್ನಡದ ಸಾಂಸ್ಕೃತಿಕ ಕೊಡುಗೆಯನ್ನಾಗಿ ನೀಡಿರತಕ್ಕಂಥ ವಿದ್ವಾಂಸರು. ಇವರು 2 ಸಂದರ್ಭಗಳಲ್ಲಿ ವಿಭಾಗದ ವಿಧಾನಗಳನ್ನ ಹೇಳ್ತಾರೆ. ಮೊಟ್ಟ ಮೊದಲನೆಯದು ನಾಗವರ್ಮನ ಛಂದೋಂಬುದಿಯ ಸಂಪಾದನೆ ಮಾಡುವಂತ ಒಂದು ಸಂದರ್ಭ. ಕ್ರಿಸ್ತಶಕ 1875ರ ಅವಧಿಯಲ್ಲಿ ಆ ಒಂದು ಪುಸ್ತಕದ ಉಪೋದ್ಘಾತದಲ್ಲಿ, ಉಪೋದ್ಘಾತ ಅಂದ್ರೆ ಇದು ಮುನ್ನುಡಿ ರೀತಿಯ ಒಂದು ಬರಹ. ಮುನ್ನುಡಿಯಲ್ಲಿ ಕೇವಲ ಪುಸ್ತಕದ ಮುಖ್ಯಾಂಶಗಳನ್ನ ಹೈಲೈಟ್ ಮಾಡಿ ಬರೆದಿರ್ತಾರೆ, ಆದ್ರೆ ಉಪೋದ್ಘಾತದಲ್ಲಿ ಇಡೀ ಕೃತಿಯ ಸಾರಲೇಖವೇ ಅದರಲ್ಲಿರ್ತಕ್ಕಂಥದ್ದು. ಹಾಗಾಗಿ ಆ ಉಪೋದ್ಘಾತದಲ್ಲಿ ಭಾಷಾ ದೃಷ್ಟಿಯಿಂದ ವರ್ಗೀಕರಣವನ್ನು ಮಾಡ್ತಾರೆ. ಮೊದಲನೆಯದು ಆರಂಭದ ಕಾಲ, ಕ್ರಿಸ್ತಶಕ 807ರಿಂದ ಕ್ರಿಸ್ತಶಕ 1300ವರೆಗೆ. ಎರಡನೆಯದು ಲಿಂಗಾಯತ ಮತ್ತು ಶೈವ ಕಾಲ, ಕ್ರಿಸ್ತಶಕ 1300ರಿಂದ ಕ್ರಿಸ್ತಶಕ 1500ರವರೆಗೆ. ಇನ್ನು ವೈಷ್ಣವ, ಲಿಂಗಾಯತ ಮತ್ತು ಶೈವ ಕಾಲ ಅಂತ 3ನೇ ವಿಭಾಗವನ್ನ ಮಾಡ್ತಾರೆ. ಇದು ಕ್ರಿಸ್ತಶಕ 1300ರಿಂದ ಕ್ರಿಸ್ತಶಕ 1874ರವರೆಗೆ. ಇದು ನಾಗವರ್ಮನ ಛಂದೋಂಬುದಿಯ ಕೃತಿಯ ಉಪೋದ್ಘಾತದಲ್ಲಿ ಮಾಡಿರ್ತಕ್ಕಂಥ ಭಾಷಾ ದೃಷ್ಟಿಯಿಂದ ಮಾಡಿದ ವರ್ಗೀಕರಣ, ಕ್ರಿಸ್ತಶಕ 1875ರಲ್ಲಿ. ಇದಾದ ಮೇಲೆ ಕನ್ನಡ ಇಂಗ್ಲಿಷ್ ನಿಘಂಟುವಿನ ಮುನ್ನುಡಿಯ ಸಂದರ್ಭದಲ್ಲಿ, ಅಂದ್ರೆ ಮುನ್ನುಡಿಯನ್ನ ಬರೆಯುವ ಸಂದರ್ಭದಲ್ಲಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಜೊತೆಗೆ ಭಾಷಾ ಪ್ರಭೇದಗಳನ್ನ ಬಳಸಿಕೊಂಡು ಒಂದು ವರ್ಗೀಕರಣವನ್ನು ಮಾಡ್ತಾರೆ. ಹಳೆಗನ್ನಡ ಅಂತ ಹೇಳಿ, ಇಲ್ಲಿ ಜೈನ ಕವಿಗಳು ಬರುತ್ತಾರೆ ಅಂತ ಹೇಳಿ, ಇದನ್ನು ಕ್ರಿಸ್ತಶಕ 10ರಿಂದ ಅಥವಾ 10ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಇದರ ಅವಧಿಯನ್ನ ವಿಸ್ತಾರ ಮಾಡ್ತಾರೆ. ಎರಡನೆಯದು ನಡುಗನ್ನಡ, ಇಲ್ಲಿ ವೀರಶೈವ ಮತ್ತು ಲಿಂಗಾಯತ ಕವಿಗಳು ಬರುತ್ತಾರೆ ಅಂತ ತಿಳಿಸಿ ಕ್ರಿಸ್ತಶಕ 12ನೇ ಶತಮಾನದಿಂದ 15ನೇ ಶತಮಾನದವರೆಗೆ ಇದರ ಅವಧಿಯನ್ನ ಹೇಳ್ತಕ್ಕಂಥದ್ದು. ಇನ್ನು ಮೂರನೆಯದು ಹೊಸಗನ್ನಡ, ಇಲ್ಲಿ ಬ್ರಾಹ್ಮಣರು, ವೈಷ್ಣವರು ಕವಿಗಳಾಗಿ ಬರುತ್ತಾರೆ ಅಂತಕ್ಕಂಥ ವಿಷಯವನ್ನ ತಿಳಿಸಿ ಇದು 16ನೇ ಶತಮಾನದ ನಂತರದ ಕಾಲಘಟ್ಟವನ್ನು ಒಳಗೊಂಡಿದೆ ಅಂತ ಅವರು ಹೇಳುವುದನ್ನ ಗಮನಿಸಿದ್ರೆ, ಹೊಸಗನ್ನಡ 16ರಿಂದ ಆರಂಭವಾಗಿ ಮುಂದಿನ ಅಂದ್ರೆ ಇವತ್ತಿನವರೆಗೂ ನಾವು ಅಂದುಕೊಳ್ಳೋದಾದ್ರೆ ಇವತ್ತಿನ ತನಕ ಇರತಕ್ಕಂಥ ಹೊಸಗನ್ನಡ ಅಂತ ಹೇಳ್ತಾರೆ. ಹೀಗೆ ನಾಗವರ್ಮನ ಛಂದೋಂಬುದಿಯ ಪ್ರಕಾರ 3 ವಿಭಾಗಗಳನ್ನ, ಕನ್ನಡ ಇಂಗ್ಲಿಷ್ ನಿಘಂಟುವಿನ ಮುನ್ನುಡಿಯ ಸಂದರ್ಭದಲ್ಲಿ ಭಾಷಾ ದೃಷ್ಟಿಯಿಂದ 3 ವಿಭಾಗಗಳನ್ನ ಮತ್ತು ಧಾರ್ಮಿಕ ಹಿನ್ನೆಲೆಯಲ್ಲಿ ಕೂಡ 3 ವಿಭಾಗಗಳನ್ನ ಹೇಳ್ತಕ್ಕಂಥವ್ರು ರೆವರೆಂಡ್ ಎಫ್ ಕೆಟೆಲ್. ಇನ್ನ BM ಶ್ರೀಕಂಠಯ್ಯನವರು ಕನ್ನಡ ಕೈಪಿಡಿ ಪುಸ್ತಕದಲ್ಲಿ ಸುಮಾರು 4-5 ವಿಭಾಗದ ವಿಧಾನಗಳನ್ನ ಇವರು ಹೇಳ್ತಾ ಹೋಗ್ತಾರೆ. ಮೊಟ್ಟ ಮೊದಲನೇದಾಗಿ ಕಾಲದ ಹಿನ್ನೆಲೆಯಲ್ಲಿ, ನಾವು ಕಾಲ ಅಂತ ಏನು ಕರಿತೀವಿ, ಆ ಕಾಲಘಟ್ಟದ ಹಿನ್ನೆಲೆಯಲ್ಲಿ ಮೊದಲನೆಯದು ಆರಂಭ ಕಾಲ, 10ನೇ ಶತಮಾನದವರೆಗೆ, ಅಂದ್ರೆ ಕ್ರಿಸ್ತಶಕ ಪೂರ್ವದ ಕನ್ನಡ ಸಾಹಿತ್ಯ ಎಲ್ಲಿಂದ ಆರಂಭವಾಗಿದೆಯೋ ಅಂತ ನಾವು ಹಿಂದೆ ಹೋಗ್ತೀವಲ್ಲ, ಅಲ್ಲಿಂದ 10ನೇ ಶತಮಾನದವರೆಗಿನ ಕಾಲಘಟ್ಟವನ್ನ ಆರಂಭದ ಕಾಲ ಅಂತ ಕರೀತಾರೆ. ಅದಾದ್ಮೇಲೆ ಎರಡನೇದು ಮತ ಪ್ರಾಬಲ್ಯದ ಕಾಲ, ಇದು ಕ್ರಿಸ್ತಶಕ 10ರಿಂದ 16ನೇ ಶತಮಾನದವರೆಗೆ. ನವೀನ ಕಾಲ ಅಂತ ಹೇಳಿ 3ನೇ ಅವಧಿಯನ್ನು ಹೇಳ್ತಾರೆ, ಅಥವಾ 3ನೇ ಭಾಗದಲ್ಲಿ ಅಥವಾ 3ನೇ ವರ್ಗೀಕರಣದ ವಿಧಾನದಲ್ಲಿ ಹೇಳ್ತಕ್ಕಂಥದ್ದು. ಇದು 16ನೇ ಶತಮಾನದಿಂದ ಮುಂದಿನ ಕಾಲಘಟ್ಟ, ಇದು ಕಾಲದ ಹಿನ್ನೆಲೆಯಲ್ಲಿ. ಇನ್ನು ಮತ ದೃಷ್ಟಿಯಿಂದ ಮೊದಲನೇದು ಜೈನ 10ನೇ ಶತಮಾನದವರೆಗೆ, ಎರಡನೇದು ವೀರಶೈವ 10ರಿಂದ 16ನೇ ಶತಮಾನದವರೆಗೆ, ಮೂರನೇದು ಬ್ರಾಹ್ಮಣ
16ನೇ ಶತಮಾನದ ನಂತರದ ಕಾಲಘಟ್ಟ. ಇನ್ನು ಮೂರನೇದು ರೂಪಗಳ ಹಿನ್ನೆಲೆಯಲ್ಲಿ ಚಂಪುಗಳ ಕಾಲ ಮೊದಲೇದು. ಈ ಪಂಪಾರನ್ನರ ಕಾಲಘಟ್ಟದಲ್ಲಿ ಬಹಳಷ್ಟು ಚಂಪು ಕಾವ್ಯಗಳ ಬರೋದ್ರಿಂದ ಅದಕ್ಕೆ ಚಂಪುಗಳ ಕಾಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಷಟ್ಪದಿ ಸಾಂಗತ್ಯಗಳ ಕಾಲ, ಯಾವಾಗ ರಾಘವಾಂಕ, ರತ್ನಾಕರ ವರ್ಣಿ ಅಲ್ಲಿ ಪ್ರಮುಖವಾಗಿ ನಿಂತ್ಕೊಳ್ತಕ್ಕಂಥ ಅವರ ಆಸುಪಾಸಿನ ಕಾಲಘಟ್ಟದಲ್ಲಿ ಷಟ್ಪದಿ ಮತ್ತು ಸಾಂಗತ್ಯಗಳ ಪುಸ್ತಕಗಳು ಬಹಳಷ್ಟು ರಚನೆಗೊಳ್ಳುವುದರಿಂದ ಅದಕ್ಕೆ ಆ ಒಂದು ಹೆಸರನ್ನು ಅವರು ಇಡ್ತಾರೆ. ಮೂರನೇದು ಯಕ್ಷಗಾನ ಕಾಲ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗಮನಿಸಬೇಕು ವಿದ್ಯಾರ್ಥಿಗಳು, ಮುದ್ದಣ್ಣ ಅಂತಕ್ಕಂಥ ಕವಿ ಯಕ್ಷಗಾನ ಸಂಬಂಧಿ ಕೃತಿಗಳನ್ನ ಬರೆಯೋದ್ರಿಂದ ಈ ಹೆಸರನ್ನು ಅವರು ಕೊಡ್ತಾರೆ, ಯಕ್ಷಗಾನ ಕಾಲ ಅಂತ. ಇದಾದ್ಮೇಲೆ ಇ.ಪಿ. ರೈಸ್ ಅವರು ಪ್ರಾಸಂಗಿಕವಾಗಿ ಐತಿಹಾಸಿಕ ಮತ್ತು ರಾಜವಂಶ ಕವಿಗಳ ಕಾಲವನ್ನ ಆಧರಿಸಿ ವಿಭಾಗ ಮಾಡಬಹುದು ಅಂತಕ್ಕಂಥ ಒಂದು ಮಾತವನ್ನ ಅನುಲಕ್ಷಿಸಿ ಮತ್ತೆ ಎರಡು ರೀತಿ ವಿಭಾಗಗಳನ್ನ ಮಾಡ್ತಾರೆ ಬಿ.ಎಂ. ಶ್ರೀ ಅವರು. ಒಂದು ಐತಿಹಾಸಿಕತೆ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾದಂತಹ ವಿಭಾಗ ಇದು. ರಾಷ್ಟ್ರಕೂಟ, ಚಾಲುಕ್ಯ, ಗಂಗರ ಕಾಲ. ನೋಡಿ, ರಾಷ್ಟ್ರಕೂಟ, ಚಾಲುಕ್ಯ, ಗಂಗರ ಕಾಲಘಟ್ಟದಲ್ಲಿ ರಚನೆ ಆಗಿರ್ತಕ್ಕಂಥ ಒಟ್ಟು ಸಾಹಿತ್ಯವನ್ನ ರಾಷ್ಟ್ರಕೂಟ, ಚಾಲುಕ್ಯ, ಗಂಗರ ಕಾಲ ಅಂತ ಹೇಳ್ತಾರೆ. ಎರಡನೇದಾಗಿ ಹೊಯ್ಸಳ, ಬಿಜ್ಜಳರ ಕಾಲ. ಹೊಯ್ಸಳರಿಂದ ಹಿಡ್ಕೊಂಡು ಬಿಜ್ಜಳನ ಆಸ್ಥಾನದವರೆಗೂ ಅಥವಾ ಬಿಜ್ಜಳನ ರಾಜ್ಯದ ಆಡಳಿತದವರೆಗೂ ಬರ್ತಕ್ಕಂಥ ಒಟ್ಟು ಸಾಹಿತ್ಯವನ್ನ ಹೊಯ್ಸಳ, ಬಿಜ್ಜಳರ ಕಾಲ. ಮೂರನೆಯದು ವಿಜಯನಗರ ಕಾಲ, ಅಂದ್ರೆ ವಿಜಯನಗರ ಕಾಲದ ಒಟ್ಟು ಸಾಹಿತ್ಯವನ್ನ ಅವರು ಮೂರನೆಯ ಕಾಲದಲ್ಲಿ ಅಥವಾ ಮೂರನೇ ವಿಭಾಗದಲ್ಲಿ ಸೇರಿಸ್ತಾರೆ. ನಾಲ್ಕನೇದು ಮೈಸೂರು ಅರಸರ ಕಾಲ, ಹೆಚ್ಚು ಕಡಿಮೆ ಅದಕ್ಕೆ ಹೊಸಗನ್ನಡ ಅಂತ ನಾವು ಹೇಳ್ಕೋಬಹುದು. ಹೀಗೆ 4 ಐತಿಹಾಸಿಕತೆಯ ಹಿನ್ನೆಲೆಯಲ್ಲಿ ಹೇಳ್ತಕ್ಕಂಥ ವಿಧಾನದ ವರ್ಗೀಕರಣ. ಇನ್ನು ಕವಿಗಳ ಹಿನ್ನೆಲೆಯಲ್ಲಿ ಕೂಡ ಬಿ.ಎಂ. ಶ್ರೀ ಅವರು ವರ್ಗೀಕರಣ ಮಾಡ್ತಾರೆ. ಮೊದಲೇದು ಪಂಪನ ಕಾಲ, ಎರಡನೇದು ನಾಗಚಂದ್ರನ ಕಾಲ, ಮೂರನೆಯದು ಕುಮಾರವ್ಯಾಸನ ಕಾಲ, ನಾಲ್ಕನೇದು ಷಡಕ್ಷರಿಯ ಕಾಲ. ಗಮನಿಸಬೇಕು, ಇಲ್ಲೇ ಆಯಾ ಕಾಲಘಟ್ಟದಲ್ಲಿ ಪ್ರಮುಖವಾದಂತ ಒಬ್ಬ ಕವಿಯನ್ನ ಮುಖ್ಯವಾಗಿಟ್ಟುಕೊಂಡು ಆತನ ಹೆಸರಿನಲ್ಲಿಯೇ ವಿಭಾಗ ಮಾಡಿರ್ತಕ್ಕಂಥದ್ದು ಇದು. ಆದ್ರೆ ಮುಂದೆ ಇದು ಚರ್ಚೆಗೊಳಗಾಗ್ತದೆ. ಪಂಪನ ಕಾಲಕ್ಕೆ ಪಂಪನೇ ಶ್ರೇಷ್ಠನೇ, ಹಾಗಾದ್ರೆ ರನ್ನ ಅಲ್ಲವೇ? ನಾಗಚಂದ್ರನ ಕಾಲಕ್ಕೆ ನಾಗಚಂದ್ರ ಒಬ್ಬನೇ ಕವಿ ಇದ್ದನೇ, ಮತ್ತೆ ಉಳಿದ ಕವಿಗಳು ಆ ಸ್ಥಾನಕ್ಕೆ ಹೋಗಿ ನಿಲ್ಲಲು ಸಾಧ್ಯ ಆಗ್ಲಿಲ್ವೇ? ಹೀಗೆ ಮತ್ತೆ ಅದರ ಬಗ್ಗೆ ಬಹಳಷ್ಟು ಏನಪ್ಪಾ ಅಂದ್ರೆ ವಿಚಾರದ ಚಿಂತನ ಮಂಥನ ಆಗ್ತದೆ. ಇನ್ನು ಬಿ.ಎಲ್. ರೈಸ್ ರವರು, ಇವರು ಎರಡು ರೀತಿಯಿಂದ ವರ್ಗೀಕರಣವನ್ನು ಮಾಡ್ತಕ್ಕಂಥದ್ದು. ಮತದ ದೃಷ್ಟಿಯಿಂದ ಅಥವಾ ಮತದ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥ ವರ್ಗೀಕರಣವನ್ನು ನೋಡುವುದಾದ್ರೆ, ಜೈನರು ಆರಂಭದಿಂದ ಕ್ರಿಸ್ತಶಕ 13ನೇ ಶತಮಾನದವರೆಗೆ, ಲಿಂಗಾಯತ ಮತ್ತು ಶೈವರು ಇಬ್ಬರನ್ನು ಕೂಡಿಸಿಕೊಂಡು ಒಂದು ವರ್ಗೀಕರಣ. ಇದು ಕ್ರಿಸ್ತಶಕ 13ರಿಂದ 1500ರವರೆಗೆ. ಮೂರನೇದು ಬ್ರಾಹ್ಮಣರು ಮತ್ತು ವೈಷ್ಣವರು, ಇವರಿಬ್ಬರನ್ನು ಸೇರಿಸಿ ಒಂದು ವಿಭಾಗ. ಇದು ಕ್ರಿಸ್ತಶಕ 13ರಿಂದ ಇಂದಿನವರೆಗೆ, ಅಂದ್ರೆ ಅವತ್ತವರು ಇರೋ ತನಕ ಹೇಳ್ತಾರೆ. ಅವತ್ತು ತಿಳ್ಕೊಂಡು ಇವತ್ತಿಗೂ ಕೂಡ ಅದನ್ನ ಹೊಸ ಕನ್ನಡ ಅಂತ ತಗೋಬಹುದೇನು. ಇನ್ನು ಭಾಷಾ ದೃಷ್ಟಿಯಿಂದ ಮಾಡಿದ ವರ್ಗೀಕರಣದಲ್ಲಿ ಪೂರ್ವದ ಹಳೆಗನ್ನಡ ಆರಂಭದಿಂದ ಕ್ರಿಸ್ತಶಕ 7ನೇ ಶತಮಾನದವರೆಗೆ, ಹಳೆಗನ್ನಡ 8ನೇ ಶತಮಾನದಿಂದ 14ನೇ ಶತಮಾನದವರೆಗೆ, ಹೊಸಗನ್ನಡ 14ನೇ ಶತಮಾನದ ನಂತರದ ಕಾಲ. ಇಲ್ಲೂ ಕೂಡ ಒಂದು ಗಮನಿಸಬೇಕಾದ ಅಂಶ, ನಾವು ಹೊಸಗನ್ನಡವನ್ನ 19ನೇ ಶತಮಾನ ಅಥವಾ 18ನೇ ಶತಮಾನದ ಮಧ್ಯಂತರದ ನಂತರ ಅಂತ ಹೇಳ್ತೀವಿ. ಆದ್ರೆ ಇವರು 14ನೇ ಶತಮಾನಕ್ಕೆ ಹೊಸಗನ್ನಡ ಅಂತ ಹೆಸರನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ರಂಶ್ರೀ ಮೊಗಳಿಯವರು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳು, ಕನ್ನಡ ಆಸಕ್ತರು, ತಮ್ಮ ಜೀವನ ಪೂರ್ತಿ ನೆನಪಿಡಬೇಕಾದಂತ ಒಬ್ಬ ವಿದ್ವಾಂಸ. ಕಾರಣ ಇವರ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂಥ ಕೃತಿ ಇಡೀ ಬದುಕನ್ನ ರೂಪಿಸ್ತಕ್ಕಂಥದ್ದು. ಕಾರಣ ಬಹಳಷ್ಟು ಅಧ್ಯಯನ ಪೂರ್ವಕವಾಗಿರ್ತಕ್ಕಂಥ ಸಾಮಗ್ರಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಆ ಒಂದು ಕೃತಿಯ ಆರಂಭದಲ್ಲಿ ಇವರು 5 ರೀತಿಯ ವರ್ಗೀಕರಣಗಳನ್ನ ಮಾಡ್ತಾರೆ. ಅದಕ್ಕೂ ಮುಂಚೆ ಹಿಂದಿನವರ ವರ್ಗೀಕರಣದ ಬಗ್ಗೆ 1-2-3 ಮಾತುಗಳನ್ನ ಹೇಳ್ತಾರೆ. ಮೊದಲನೆಯದು, ಮತಾನುಸಾರಿಯಾಗಿ ವಿಭಾಗ ಮಾಡುವಲ್ಲಿ ಜೈನ ಯುಗ ಎಂಬುದು ಒಪ್ಪುವಂತೆ ಉಳಿದವು ಸರಿ ಹೊಂದುವುದಿಲ್ಲ. ನೋಡಿ, ಮತವನ್ನು ಇಟ್ಕೊಂಡು ಜೈನ ಯುಗ ಅಂತ ಹೇಳ್ಕೊತ ಬಂದ್ರಲ್ಲ, ಜೈನ ಯುಗ ಒಂದು ಹೊಂತದೆ. ಯಾಕಂದ್ರೆ ಬಹಳಷ್ಟು ಜೈನ ಕವಿಗಳು ಬರೋದ್ರಿಂದ ಆ ಒಂದು ಯುಗಕ್ಕ ಹೆಸರು ಸೂಕ್ತ ಆಗ್ಬಹುದೇನು. ಆದ್ರೆ ಮುಂದೆ ಹಾಗಿಲ್ಲ. ಮುಂದೆ ನಡುಗನ್ನಡ ಕಾಲಘಟ್ಟದಲ್ಲಿ ನಾವೇನಾದ್ರೂ ವೀರಶೈವ ಯುಗ ಅಂತ ಇಟ್ಬಿಟ್ರೆ, ರತ್ನಾಕರ ವರ್ಣಿ ಅಂತಕ್ಕಂಥ ಕವಿ ಜೈನ ಆಗಿದ್ದಾನೆ.
ನಾವು ಬ್ರಾಹ್ಮಣ ಅಂತ ಒಂದು ಯುಗಕ್ಕೆ ಹೆಸರಿಟ್ಟು ಬಿಟ್ರೆ ಅಲ್ಲಿ ಬಹಳಷ್ಟು ಜನ ವೈಷ್ಣವರು ಕೂಡ ಬರುತ್ತಾರೆ. ಹೀಗಾಗಿ ಈ ಮತಾನುಸಾರಿಯಾದಂತಹ ವಿಭಾಗ ಅಷ್ಟೇನು ಸರಿ ಅಲ್ಲ, ಬಹಳ ಅಂದ್ರೆ ಜೈನ ಯುಗಕ್ಕೆ ಮಾತ್ರ ಒಪ್ಪುತ್ತದೆ ಅಂತ ಹೇಳ್ತಾರೆ. ಇನ್ನು ಎರಡನೇ ಅಂಶ, ಜೈನ ಯುಗದಲ್ಲಿ ಜೈನ ಕವಿಗಳೇ ಹೆಚ್ಚಾಗಿದ್ದಾರೆ, ಜೈನ ಸಿದ್ಧಾಂತಗಳೇ ಪ್ರಮುಖವಾಗಿವೆ. ಮುಂದೆ ಹಾಗಿಲ್ಲ. ಜೈನ ಯುಗ ಅಂತ ನಾವು ಹೇಳಿದಾಗ ಅಲ್ಲಿ ಬಹಳಷ್ಟು ಜೈನ ಕಾವ್ಯಗಳು, ಅದು ಆದಿ ಪುರಾಣ ಆಗಿರ್ಬೋದು, ಅಜಿತ ತೀರ್ಥಂಕರ ಪುರಾಣ ತಿಲಕ ಆಗಿರ್ಬೋದು, ಅಥವಾ ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ ಆಗಿರ್ಬೋದು, ಇಂಥ ಎಲ್ಲ ಕೃತಿಗಳಲ್ಲಿ ಜೈನದ ಸಿದ್ಧಾಂತಗಳು, ಧರ್ಮದ ಪ್ರಮುಖವಾದಂತ ಆಶೋತ್ತರಗಳನ್ನ ಹೇಳಬಹುದು, ಆ ಕವಿಗಳು ಹೇಳಿದ್ದಾರೆ. ಆದ್ರೆ ಮುಂದೆ ಹಾಗಿಲ್ಲ. ಆಯಾ ಕವಿಗಳು, ಉದಾಹರಣೆಗೆ ವೀರಶೈವ ಕವಿಗಳು ತಮ್ಮ ವೀರಶೈವ ಧರ್ಮದ ಬಗ್ಗೆ ಹೇಳ್ಕೊತ ಕುಂತಿಲ್ಲ, ವೈಷ್ಣವರು ವೈಷ್ಣವದ ಬಗ್ಗೆನೇ ಹೇಳ್ತಾ ಇಲ್ಲ. ಹಾಗಾಗಿ ಇದನ್ನ ಈ ಒಂದು ಚರ್ಚೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಇಲ್ಲಿ ಗಮನಿಸಬೇಕು ಅಂತ ಅವ್ರು ಹೇಳ್ತಾರೆ. ಇನ್ನ ಮೂರನೇ ಅಂಶ, ಅದೇ ವೀರಶೈವ ಯುಗದಲ್ಲಿ ಹೀಗೆ ಹೇಳಲು ಬರುತ್ತಿಲ್ಲ, ಜೈನ ಶೈವ ಎರಡೂ ಸಮಪ್ರಮವಾಗಿವೆ. ನಾನು ಮೊದಲೇ ಹೇಳಿದ್ನಲ್ಲ, ವೀರಶೈವ ಯುಗದಲ್ಲಿ ಕೇವಲ ವೀರಶೈವಕ್ಕೆ ಸಂಬಂಧಪಟ್ಟಂತಹ ಕವಿಗಳು ಸಾಹಿತಿಗಳು ಬರೋದಿಲ್ಲ, ಅಲ್ಲಿ ಜೈನರು ಕೂಡ ಇದ್ದಾರೆ ಅಂತ ಹೇಳ್ತಾರೆ. ಇನ್ನು ಬ್ರಾಹ್ಮಣ ಯುಗ ಅಂತ ಏನಾದ್ರೂ ನಾವು ಕರೆಯೋದಾದ್ರೆ ಅಲ್ಲಿ ಕೇವಲ ಬ್ರಾಹ್ಮಣರು ಇಲ್ಲ, ಅಲ್ಲಿ ವೀರಶೈವರು ಇದ್ದಾರೆ, ಜೈನರು ಇದ್ದಾರೆ, ಬ್ರಾಹ್ಮಣರು ಇದ್ದಾರೆ, ವೈಷ್ಣವರು ಇದ್ದಾರೆ. ಹಾಗಾಗಿ ಅದೊಂದು ತ್ರಿವೇಣಿ ಸಂಗಮ. ಜೊತೆಗೆ ಅವರು ಹೇಳ್ತಾರೆ, ಕನ್ನಡ ಸಾಹಿತ್ಯ ಹೆಚ್ಚಾಗಿ ಮತಿ ಇಲ್ಲವೇ ಮತ ಪ್ರಚಾರವಾಗಿದೆ ಎನ್ನುವುದಾದರೆ ಸಾಹಿತ್ಯ ಸತ್ವಕ್ಕಿಂತ ಮತ ಪ್ರಚಾರಕ್ಕೆ ನಾವು ಹೆಚ್ಚು ಆದ್ಯತೆ ಕೊಟ್ಟಂತಾಗುತ್ತದೆ. ನೋಡಿ, ಎಲ್ಲಾ ಸಾಹಿತಿಗಳು, ಕವಿಗಳು ಮತವನ್ನ ಮೀರಿದವರು, ಜಾತಿಯನ್ನ ಬಿಟ್ಟು ಹೊರಗಡೆ ಬಂದವರು, ಜಾತಿ ಮತಗಳನ್ನ ಗೌಣವಾಗಿಸಿ ಒಂದೇ ಎಂಬ ಭಾವನೆ ನಮ್ಮಲ್ಲಿ ಬೆಳಿಬೇಕು ಅಂತ ಕರೆ ಕೊಟ್ಟವರು. ಹೇಗಿರ್ಬೇಕಾದ್ರೆ ನಾವು ಅದನ್ನೇ ಇಟ್ಕೊಂಡು, ಅಥವಾ ಅವರು ಅದನ್ನ ಪ್ರಚಾರ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗುದು ಸರಿಯಲ್ಲ. ಹೀಗೆ ಮಾಡಿದ್ದಾದ್ರೆ ನಾವು ಮತ ಜಾತಿಗಳಿಗೆ ಹೆಚ್ಚು ಒತ್ತು ಕೊಟ್ಟಂತಾಗುತ್ತದೆ ಹೊರತು ಸಾಹಿತ್ಯ ಸತ್ವಕ್ಕೆ ಒತ್ತು ಕೊಟ್ಟಂತಾಗುವುದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಅಂಶಗಳನ್ನ ಆರಂಭದಲ್ಲಿ ಹೇಳಿ, ಪಂಪ ಪೂರ್ವ ಯುಗ ಅಂತ ಮೊದಲನೇ ಹೆಸರು, ಪಂಪ ಯುಗ, ಬಸವ ಯುಗ, ಕುಮಾರವ್ಯಾಸ ಯುಗ, ತಿರುಮಲಾರೆ ಯುಗ ಅಂತ 5 ರೀತಿಯಾದಂತಹ ವರ್ಗೀಕರಣವನ್ನು ಮಾಡ್ತಾರೆ. ನೋಡಿ, ಪಂಪನಿಗಿಂತ ಹಿಂದೆ ಇರತಕ್ಕಂತ ಸಾಹಿತ್ಯದ ಒಟ್ಟು ಕಾಲಘಟ್ಟವನ್ನ ಪಂಪ ಪೂರ್ವ ಯುಗ, ಅದಾದ್ಮೇಲೆ ಪಂಪ ಯುಗ, ಬಸವಣ್ಣವರು ಅನಂತರದ ಕವಿಗಳು ಅಥವಾ ಕುಮಾರವ್ಯಾಸನವರೆಗೆ ಬರತಕ್ಕಂತ ಒಟ್ಟು ಕಾಲಘಟ್ಟದ ಸಾಹಿತ್ಯದ ಒಂದು ವಿಭಾಗಕ್ಕೆ ಬಸವ ಯುಗ ಅಂತ ಹೆಸರಿಡುತ್ತಾರೆ. ನಂತರ ಕುಮಾರವ್ಯಾಸ ಯುಗ, ತಿರುಮಲಾರೆ ಯುಗ, ಇದು ಬಹಳ ಗಮನಿಸಬೇಕಾದಂತ ಅಂಶ. ಮೈಸೂರು ಅರಸರ ಕಾಲದ ಸಾಹಿತ್ಯವನ್ನ, ಅಥವಾ ನಾವೇನು ಹೊಸಗನ್ನಡ ಅಂತ ಕರಿತೀವಿ, ಆ ಕಾಲಘಟ್ಟಕ್ಕೆ ಅವರು ತಿರುಮಲಾರ್ಯ ಅಂತ ಆ ಕವಿಯನ್ನ ಅಲ್ಲಿ ಮುಖ್ಯವಾಗಿ ನಿಲ್ಲಿಸ್ತಾರೆ. ನಾನು ಮೊದಲೇ ಹೇಳಿದ ಹಾಗೆ ಒಬ್ಬೊಬ್ಬ ಕವಿಯನ್ನ, ಆ ಕಾಲಘಟ್ಟದ ಪ್ರಮುಖ ಕವಿ ಸಾಹಿತಿಗಳನ್ನ ಮುಖ್ಯವಾಗಿ ಇಟ್ಟು ಮಾಡಿರತಕ್ಕಂತ ರಂಶ್ರೀ ಮುಗುಳಿಯವರ ಈ ಒಂದು ವಿಭಾಗದ ವಿಧಾನ ಬಹಳಷ್ಟು ಜನ ಒಪ್ಕೊಂಡ್ರು, ಮೆಚ್ಕೊಂಡ್ರು ಕೂಡ. ಇದಾದ್ಮೇಲೆ ತಸು ಶ್ಯಾಮರಾಯ್ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂಥ ಕೃತಿಯಲ್ಲಿ ಅವರು ಮಾಡಿದ ವರ್ಗೀಕರಣ ಹೀಗಿದೆ: ಪಂಪ ಪೂರ್ವ ಯುಗ, ಪಂಪ ಯುಗ, ಹರಿಹರ ಯುಗ, ಕುಮಾರವ್ಯಾಸ ಯುಗ. ಮುಗುಳಿಯವರ ವಿಚಾರವನ್ನೇ ಹೆಚ್ಚು ಕಡಿಮೆ ಅವರು ಇಟ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಬಸವ ಯುಗ ಅನ್ನುವುದರ ಬದಲಾಗಿ ಅವರು ಹರಿಹರ ಯುಗ ಅಂತಾರೆ. ಹಾಗೆ ಒಬ್ಬೊಬ್ಬ ಕವಿಗೆ ಒಬ್ಬೊಬ್ಬ ಸಾಹಿತಿಗೆ ಯಾವ್ಯಾವ ಕವಿಗಳು ಇಷ್ಟ ಆಗ್ತಾರೆ, ಆ ಕವಿಗಳನ್ನ ಅಲ್ಲಿ ವಿಭಾಗದ ಅಧಿನಾಯಕರನ್ನಾಗಿ ನಿಲ್ಲಿಸ್ತಕ್ಕಂಥದ್ದು. ಹಾಗೆ ಹರಿಹರ ಯುಗ, ಅದಕ್ಕಿಂತ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಪಂಪ ಯುಗಕ್ಕೆ ಇವರು ಸುವರ್ಣ ಯುಗ ಅಂತ ಹೇಳ್ತಾರೆ. ಅಂದ್ರೆ ಕನ್ನಡ ಸಾಹಿತ್ಯದ ಸುವರ್ಣ ಯುಗವನ್ನು ನಾವು ಪಂಪ ಯುಗ ಅಂತಾನೆ ಕರಿತೀವಿ. ಯಾಕಂದ್ರೆ ಆ ಸಂದರ್ಭದಲ್ಲಿ ಚಂಪೂ ಮಾಧ್ಯಮದಲ್ಲಿ ಬಹಳ ಸತ್ವಶಾಲಿಯಾಗಿರ್ತಕ್ಕಂಥ, ಬಹಳ ಗಟ್ಟಿಯಾಗಿರ್ತಕ್ಕಂಥ, ಬಹುಕಾಲ ನಿಲ್ಲಬಲ್ಲಂತ ಸಾಹಿತ್ಯ ಸೃಷ್ಟಿ ಆಗ್ತದೆ. ಹಾಗಾಗಿ ಪಂಪ ರನ್ನರ ಆ ಕಾಲಘಟ್ಟದ ಸಾಹಿತ್ಯವನ್ನ ಸುವರ್ಣ ಯುಗ, ಸಾಹಿತ್ಯದ ಸುವರ್ಣ ಯುಗ ಅಂತ ನಾವು ಕರೆಯುವುದನ್ನ ಅವರು ಅದನ್ನ ಹೇಳ್ತಾರೆ. ಹರಿಹರ ಯುಗದಲ್ಲಿ ಸ್ವತಂತ್ರ ಯುಗ ಅಂತ ಯಾಕೆ ಕರೆದ್ರಂದ್ರೆ, ಹಿಂದೆ ಕವಿಗಳು ರಾಜಾಶ್ರಯದಲ್ಲಿ ಇದ್ದುಕೊಂಡು ರಾಜನ ಗುಣಗಾನವನ್ನ ಮಾಡಿಕೊಂಡು ಕಾವ್ಯವನ್ನು ರಚನೆ ಮಾಡಬೇಕಾಗಿತ್ತು. ಆದ್ರೆ ಬಸವಣ್ಣವರ ನಂತರದ ಕಾಲಘಟ್ಟದಲ್ಲಿ ಅಥವಾ ಹರಿಹರನ ಕಾಲಘಟ್ಟದಲ್ಲಿ ರಾಜಾಶ್ರಯದ ಅವಶ್ಯಕತೆ ಇರಲಿಲ್ಲ. ಅವರು ರಾಜಮನೆಯನ್ನ ಬಿಟ್ಟು ಸಮಾಜ ಅಂತಕ್ಕಂಥ ಮನೆಗಡೆ ಬಂದು ಸಮಾಜದ ಕುಂದುಕೊರತೆಗಳನ್ನ, ಅಂಕುಡೊಂಕುಗಳನ್ನ, ರೀತಿ ನೀತಿಗಳಲ್ಲಿಯ ಸುಧಾರಣೆ ಮಾಡತಕ್ಕಂಥ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಸ್ವತಂತ್ರ ಯುಗ ಅಂತ ಹೆಸರು ಹೇಳ್ತಾರೆ. ಇನ್ನು ಕುಮಾರವ್ಯಾಸ ಯುಗಕ್ಕೆ ಷಟ್ಪದಿ ಯುಗ ಅಂತ ಹೇಳ್ತಾರೆ. ಕಾರಣ ಷಟ್ಪದಿಯ ಬಹಳಷ್ಟು ಕಾವ್ಯಗಳು
ಅದು ಲಕ್ಷ್ಮೀಶನ ಜೈಮಿನಿ ಭಾರತ ಆಗಿರ್ಬೋದು, ಕುಮಾರವ್ಯಾಸನ ಗದುಗು ಭಾರತ ಆಗಿರ್ಬೋದು, ಚಾಮರಸನ ಪ್ರಭುಲಿಂಗ ಲೀಲೆ ಆಗಿರ್ಬೋದು, ಇಂತ ಬಹಳ ಮಹೋನ್ನತವಾಗಿರ್ತಕ್ಕಂಥ ಷಟ್ಪದಿ ಕಾವ್ಯಗಳು ರಚನೆ ಆದಂತ ಆ ಸಂದರ್ಭವನ್ನು ಕುಮಾರವ್ಯಾಸ ಯುಗ ಅಂತ ಹೇಳ್ತಾರೆ. ಇನ್ನು ಶ್ರೀ ಎಂ.ಎ. ದೊರೆಸ್ವಾಮಿ ಅಯ್ಯಂಗಾರ್ ಅವರು 5 ರೀತಿಯಾಗಿರ್ತಕ್ಕಂಥ ವಿಭಾಗವನ್ನ ಭಾಷಿಕ ಕಾಲಘಟ್ಟದ ಹಿನ್ನೆಲೆಯಲ್ಲಿ ಅವರು ಮಾಡ್ತಾರೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಗಮನಿಸಬೇಕು. ಮೂಲ ಕನ್ನಡ ಕಾಲ ಆರಂಭದಿಂದ ಕ್ರಿಶ್ಚಕ 780ರವರೆಗೆ, ಹಳೆಗನ್ನಡ ಕಾಲ ಕ್ರಿಶ್ಚಕ 780ರಿಂದ 1150ರವರೆಗೆ, ಮಧ್ಯ ಕನ್ನಡ ಕಾಲ ಕ್ರಿಶ್ಚಕ 1150ರಿಂದ 1500ರವರೆಗೆ, ಹೊಸಗನ್ನಡ ಕಾಲ ಕ್ರಿಸ್ತಶಕ 1500ರಿಂದ 1850ರವರೆಗೆ, ನವಗನ್ನಡ ಕಾಲ ಕ್ರಿಸ್ತಶಕ 1850ರಿಂದ ಮುಂದಕ್ಕೆ. ಹೆಚ್ಚು ಕಡಿಮೆ 3 ಕಾಲಗಳನ್ನ ನಾನು ವಿವರಣೆ ಕೊಡಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಹಿಂದಿನ ಅಂಶಗಳಲ್ಲಿ ಬಂದಿರೋದ್ರಿಂದ. ಆದ್ರೆ ಮೊದಲ ಮತ್ತು ಕೊನೆಯ ಮೂಲ ಕನ್ನಡ ಕಾಲ ಮೊದಲನೇ ಹೇಳ್ತಾರೆ. ಮೂಲ ಕನ್ನಡ ಕಾಲ ಅಂದ್ರೆ ಪಂಪನಿಗಿಂತ ಹಿಂದೆ ಇರ್ತಕ್ಕಂಥ ಅಥವಾ ಬದಾಮಿ ಶಾಸನಕ್ಕಿಂತ ಹಿಂದೆ ಹೋಗ್ತಕ್ಕಂಥ ಒಟ್ಟಾರೆ ನಾನು ಮೊದಲೇ ಹೇಳಿದಾಗೆ ಗ್ರೀಕ್ ಪ್ರಹಸನ, ಬ್ರಹ್ಮಗಿರಿ ಶಾಸನ, ಹಲ್ಮಿಡಿ ಶಾಸನ, ಈ ಏನು ಶಾಸನಗಳಲ್ಲಿ ನಮ್ಮ ಸಾಹಿತ್ಯ, ವಿದೇಶಿಯ ಅನ್ಯ ಭಾಷೆಯ ಆಧಾರಗಳಲ್ಲಿ ನಮ್ಮ ಸಾಹಿತ್ಯ ಭಾಷೆಗಳು ಕಂಡು ಬರ್ತದಲ್ಲ, ಇದಕ್ಕೆ ಮೂಲ ಕನ್ನಡ ಕಾಲ ಅಂತ ಅವರು ಹೆಸರಿಡ್ತಕ್ಕಂಥದ್ದು. ಇನ್ನು ಕೊನೆಯದು ನವಗನ್ನಡ. ಹೊಸಗನ್ನಡಕ್ಕೆ ಅವರು ನವಗನ್ನಡ ಅಂತ ಕೊಟ್ಟಿದ್ದಾರೆ. ನಾಳೆ ಪ್ರಶ್ನೆಯನ್ನ ಕೇಳಬಹುದು, ಹೊಸಗನ್ನಡ ಸಾಹಿತ್ಯಕ್ಕೆ ನವಗನ್ನಡ ಕಾಲ ಅಂತಕ್ಕಂಥದ್ದನ್ನ ಹೇಳಿದವರು ಯಾರು ಅಂತ ಶ್ರೀ ಎಂ.ಎ. ದೊರೆಸ್ವಾಮಿ ಅಯ್ಯಂಗಾರ್ ಅವರು. ಮುಂದಿನ ಒಬ್ಬ ವಿದ್ವಾಂಸರು ತೀತಾ ಶರ್ಮಾ, ಕನ್ನಡ ವಕ್ಕಿ ಅಂತ ಬಿರುದಾಂಕಿತರಾಗಿರ್ತಕ್ಕಂಥ ವಿದ್ವಾಂಸರು. ಗಮನಿಸಬೇಕಾದ ಮುಖ್ಯ ಸಂಗತಿ ಏನಪ್ಪಾ ಅಂದ್ರೆ, ಮತ ಪ್ರಾಬಲ್ಯ ಯುಗವನ್ನ ಖಂಡಿಸಿದ ಮತ್ತು ಪ್ರತಿಭಟಿಸಿದ ವಿದ್ವಾಂಸರು ಇವರು. ಅವ್ರು ಹೇಳ್ತಾರೆ, ಮತ ಪ್ರಾಬಲ್ಯ ಯುಗ ಅನ್ನೋ ವರ್ಗೀಕರಣ ಸರಿಯಾದುದಲ್ಲ, ಅದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾನು ಆಗಲೇ ಹೇಳಿದಾಗೆ ಸಾಹಿತಿಗಳು ಜಾತಿ ಮತಗಳನ್ನ ಮೀರಿ ಬರದಂಥವರು, ಅವರನ್ನ ಮತ್ತೆ ನಾವು ವಿಭಾಗ ಮಾಡುವ ಒಂದು ಹೆಸರಿನಲ್ಲಿ ಜಾತಿಗೆ ಅಂಟಿಸುವುದು ಸರಿಯಲ್ಲ ಅಂತಕ್ಕಂಥ ವಿಚಾರವನ್ನ ಹೇಳಿ, ಕವಿಕರ್ಮಕ್ಕೆ ಮೂಲ ಕಾರಣ ಆಗಿರುವಂತ ಸ್ಫೂರ್ತಿ ವಿಶೇಷ ಯಾವುದು ಅಂದ್ರೆ ಅದು ರಸ. ಹಿಂದಿನ ಯಾವ ವಿದ್ವಾಂಸರು ಕೂಡ ರಸವನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಕೇವಲ ಅವರ ಮತವನ್ನ, ಕೇವಲ ಒಂದು ಕಾಲವನ್ನ, ಕೇವಲ ಏನಪ್ಪಾ ಅಂದ್ರೆ ಅವತ್ತಿನ ಕಾಲದ ರಾಜವಂಶವನ್ನ ಗಮನದಲ್ಲಿ ಇಟ್ಟುಕೊಂಡು ವರ್ಗೀಕರಣ ಮಾಡಿದ್ದಾರೆ ಹೊರತಾಗಿ ರಸ ವಿಶೇಷವನ್ನ ಯಾರೂ ಗಮನಿಸಿಲ್ಲ. ವಾಕ್ಯಂ ರಸಾತ್ಮಕ ಕಾವ್ಯಂ ಅಂತಕ್ಕಂಥ ವಿಶ್ವನಾಥನ ಹೇಳಿಕೆಯನ್ನ ಆಧರಿಸಿ ತೀತಾ ಶರ್ಮಾರವರು ರಸದ ದೃಷ್ಟಿಯಿಂದ ನಾವು ವಿಂಗಡಣೆ ಮಾಡೋದು ಸರಿಯಾದ ಕ್ರಮ ಅಂತ ಹೇಳಿ 4 ರೀತಿಯಾಗಿರ್ತಕ್ಕಂಥ ವಿಭಾಗಗಳನ್ನ ಮಾಡ್ತಾರೆ. ಮೊದಲನೇದು ಕ್ಷಾತ್ರಯುಗ, ಅದಕ್ಕೆ ಅವರು ವೀರ ಅಂತ ಹೇಳಿದ್ದಾರೆ. ಈ ಕ್ಷಾತ್ರಯುಗ ಅಂತಕ್ಕಂಥದ್ದು 10ನೇ ಶತಮಾನದ ಮೌಲ್ಯ, ಅವತ್ತಿನ ಯುದ್ಧ. ಯಾಕಂದ್ರೆ ಪ್ರತಿಯೊಂದು ರಾಜಮನೆತನಗಳ ಆ ಕಾಲಘಟ್ಟದಲ್ಲಿ ಒಬ್ಬರ ಮೇಲೆ ಒಬ್ಬರು ಸಾಮ್ರಾಜ್ಯ ವಿಸ್ತರಣೆಗಾಗಿ ಅಥವಾ ಪರಾಕ್ರಮದ ಪ್ರದರ್ಶನಕ್ಕಾಗಿ ಯುದ್ಧವನ್ನ ಮಾಡಬೇಕಾದಂತಹ ಸಂದರ್ಭ. ಹಾಗಾಗಿ ವೀರವೇ ಅವತ್ತಿನ ಪ್ರಧಾನ ರಸವಾಗಿರತಕ್ಕಂಥದ್ದು ಮತ್ತು ಮೌಲ್ಯ ಕೂಡ. ಹಾಗಾಗಿ ಕ್ಷಾತ್ರಯುಗ ಅಂತಕ್ಕಂಥ 10ನೇ ಶತಮಾನದ 12ನೇ ಶತಮಾನದವರೆಗೆ ಇತ್ತು ಅನ್ನೋದನ್ನ ನಾವು ಹೇಳ್ತಾರೆ. ಎರಡನೇದು ಮತ ಪ್ರಚಾರಕ ಯುಗ. ನೋಡಿ, ಇವರು ಮತ ಪ್ರಾಬಲ್ಯ ಯುಗವನ್ನ ಬೇಡ ಅಂತ ಹೇಳ್ತಾರೆ, ಆದ್ರೆ ಅವರೇ ಮತ್ತೆ ಅದಕ್ಕೆ ಹೇಳ್ತಾರೆ ಮತ ಪ್ರಚಾರಕ ಯುಗ ಅಂದ್ರೆ ಮತದ ಒಂದು ಪ್ರಚಾರವನ್ನ ಮಾಡ್ತಕ್ಕಂತ ಒಂದು ಯುಗ ಇತ್ತು. ಆದ್ರೆ ಈ ಮತ ಪ್ರಚಾರ ಯುಗದಲ್ಲಿ ಶೃಂಗಾರ ರಸ ಪ್ರಮುಖವಾದಂತ ಸ್ಥಾನವನ್ನ ವಹಿಸಿತ್ತು. ಇದು 12ನೇ ಶತಮಾನದಿಂದ 16ನೇ ಶತಮಾನದವರೆಗೆ ಇತ್ತು ಅಂತ ನಾವು ಹೇಳ್ತಾರೆ. ಮೂರನೇದು ಸಾರ್ವಜನಿಕ ಯುಗ. ನಾವು ಕನಕ ಪುರಂದರ ಕಾಲವನ್ನ ಇವರು ಸಾರ್ವಜನಿಕ ಯುಗ ಅಂತ ಕರೆದು, ಇಲ್ಲಿ ಭಕ್ತಿ ಪ್ರಮುಖವಾದಂತಹ ರಸವಾಗಿತ್ತು. ಇದು 16ರಿಂದ 19ನೇ ಶತಮಾನದವರೆಗೆ ಚಾಲ್ತಿಯಲ್ಲಿರ್ತಕ್ಕಂಥ ಕಾಲ. ಇನ್ನು 4ನೇದು ಆಧುನಿಕ ಯುಗ ಅಂತ ಹೆಸರಿಟ್ಟು 19ನೇ ಶತಮಾನದ ಮುಂದಕ್ಕೆ ಎಲ್ಲ ಕಾಲಘಟ್ಟವನ್ನ ಆಧುನಿಕ ಯುಗ ಅಂತ ಹೇಳ್ತಾರೆ ತೀತಾ ಶರ್ಮಾರವರು. ಆದ್ರೆ ತೀತಾ ಶರ್ಮಾರವರ ಅಭಿಪ್ರಾಯಗಳನ್ನ ಮುಂದಿನ ಬಹಳಷ್ಟು ಜನ ವಿದ್ವಾಂಸರು ಖಂಡಿಸ್ತಾರೆ, ಅದರ ಬಗ್ಗೆ ಚರ್ಚೆ ಮಾಡ್ತಾರೆ, ವಿಮರ್ಶೆ ಮಾಡ್ತಾರೆ. ಅದರಲ್ಲಿ 6 ಮುಖ್ಯವಾದಂತಹ ಅಂಶಗಳನ್ನ ನಾನು ನಿಮಗೆ ಹೇಳೋದಾದ್ರೆ, ಮೊದಲನೇದು, ಇಲ್ಲಿ ಕ್ಷಾತ್ರ ಯುಗದಲ್ಲಿ ವೀರ, ಮತ ಪ್ರಚಾರಕ ಯುಗದಲ್ಲಿ ಶೃಂಗಾರ, ಸಾರ್ವಜನಿಕ ಯುಗದಲ್ಲಿ ಭಕ್ತಿ, ಈ ರಸಗಳು ಪ್ರಧಾನವಾಗಿರುತ್ತವೆ ಅಂತ ಹೇಳ್ತಾರೆ.
ಆದ್ರೆ ಕವಿ ಕರ್ಮಕ್ಕೆ ರಸವೇ ಮುಖ್ಯವಾಗಿ ಸ್ಫೂರ್ತಿ ಕೊಟ್ಟಿದೆ. ನೋಡಿ, ಕಾವ್ಯವನ್ನ ಬರೆಯುವಂತ ಸಂದರ್ಭದಲ್ಲಿ ಕವಿಗೆ ರಸವೇ ಮುಖ್ಯವೇ? ಒಬ್ಬ ಕವಿಗೆ ರಸಾವೇಶಗೊಳ್ಳುವಂತ ಸ್ಫೂರ್ತಿ ಸಂದರ್ಭಗಳು ಬೇರೆ ಇರಬಹುದು. ಹಾಗಾಗಿ ಕವಿ ಕರ್ಮಕ್ಕೆ ರಸವೇ ಮುಖ್ಯ ಅಂತ ಹೇಳುದು ಸರಿಯಾದಂತ ಕ್ರಮ ಅಲ್ಲ ಅನ್ನೋದು ಮೊದಲನೇ ವಿಚಾರ. ಇನ್ನು ಎರಡನೇ ವಿಚಾರ, ಶರಣರ ವಚನಗಳು, ಹರಿಹರನ ರಗಳೆಗಳು, ರಾಘವಾಂಕನ ಕಾವ್ಯಗಳು ಇವುಗಳ ಸಾರವತ್ತಾದ ಭಾಗವೆಲ್ಲ ಮತ ಪ್ರಚಾರಕವೇ? ಹಾಗಿದ್ರೆ ಪಂಪರನ್ನರು ಅದನ್ನೇ ಮಾಡಿಲ್ಲವೇ? ನೋಡಿ, ಶರಣ ಬರೆತಕ್ಕಂತ ವಚನಗಳು, ಹರಿಹರನ 101 ರಗಳೆಗಳು, ರಾಘವಾಂಕನ ಪಂಚಕಾವ್ಯಗಳು ಇವುಗಳೆಲ್ಲ ಭಾಗವತದ ಮೃತ ಪ್ರಚಾರಕ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಜನ ಬದುಕಲೆಂದ ಕಾವ್ಯ ಬರೆದಿರ್ತಕ್ಕಂಥವ್ರು ಇವರೆಲ್ಲ. ಮತ್ತೆ ಇದರ ಮತ ಪ್ರಚಾರ ಅಂತ ಹೇಗ ಅನ್ನೋದು? ಒಂದ್ ವೇಳೆ ಇದಕ್ಕೆ ಮತ ಪ್ರಚಾರ ಅಂತ ನಾವು ಅನ್ನೋದೇ ಆದರೆ ಮತ್ತೆ ಪಂಪರನರು ಮಾಡಿದ್ದೇನು? ಅವರು ಅದನ್ನೇ ಅಲ್ವಾ? ಆದಿಪುರಾಣದಲ್ಲಿ ಆಗಿರ್ಬೋದು, ಅಜಿತ ಪುರಾಣದಲ್ಲಿ ಆಗಿರ್ಬೋದು, ಮತ್ತೆ ಅವರು ಕೂಡ ತಮ್ಮ ಧರ್ಮದ ತಿರುಳನ್ನ, ತಮ್ಮ ಧರ್ಮದ ಸಂದೇಶಗಳನ್ನ ಅವ್ರು ಹೇಳಿಲ್ಲವೇ ಅಂತಕ್ಕಂತ ಒಂದು ಪ್ರಶ್ನೆಯನ್ನ ಮುಂದಿಡ್ತಾರೆ. ಇನ್ನು ಮೂರನೇ ಒಂದು ಅಂಶ, ಯಾರೋ ಕೆಲವರಲ್ಲಿ ಯಾವುದೋ ಕೆಲವು ಭಾಗದಲ್ಲಿ ಬಂದ ಹೋದ ಕೆಲ ವಿಚಾರಗಳನ್ನ ಆಧರಿಸಿ ಅದನ್ನು ಮತ ಪ್ರಚಾರಕ ಎನ್ನಬಹುದೇ? ಯಾವುದೋ ಒಬ್ಬ ಕವಿ, ಯಾವುದೋ ಒಬ್ಬ ಸಾಹಿತಿ ಮತ ಪ್ರಚಾರಕ ಅಂಶ ಇರತಕ್ಕಂತ ಒಂದು ಕಾವ್ಯವನ್ನು ಅಥವಾ ಕಾವ್ಯದಲ್ಲಿ ಒಂದಿಷ್ಟು ಭಾಗವನ್ನು ಹಾಗೆ ಬರೆದು ಬಿಟ್ಟ ಅಂದ ಮಾತ್ರಕ್ಕೆ ಮತ ಪ್ರಚಾರಕ ಯುಗ ಅಂತ ಒಂದು ಇಡೀ ಯುಗಕ್ಕೆ ಆ ಹೆಸರನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಪ್ರಶ್ನೆ. ನಾಲ್ಕನೇ ಅಂಶ, ಈ ಕಾಲದಲ್ಲಿ ಭೋಗಾಸಕ್ತಿ ಹೆಚ್ಚಿ ಶೃಂಗಾರ ರಸವು ಪ್ರಧಾನವಾಯಿತೆಂದು ಹೇಳಿದು ಅರ್ಥವಿರದ ಮಾತು. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ವೀರಶೈವ ಯುಗ ಅಂತಕ್ಕಂಥದ್ದು ಅಥವಾ ಮತ ಪ್ರಚಾರಕ ಯುಗ ಅಂತ ಅವರೇನ್ ಹೇಳ್ತಾರಲ್ಲ, ಈ ಬಸವಾದಿ ಪ್ರಮತರ ವಚನಗಳಲ್ಲಾಗಿರ್ಬೋದು, ರಾಘವಾಂಕನ ಕಾವ್ಯಗಳಲ್ಲಾಗಿರ್ಬೋದು, ಹರಿಹರ ರಗಳೆಗಳಲ್ಲಿ ಶೃಂಗಾರವೇ ಪ್ರಧಾನವಾಗಿತ್ತು ಅಂತ ಹೇಳೋದು ಅರ್ಥವಿರದ ಮಾತು. ಇಲ್ಲೋ ಹರಿಹರನ ರಗಳೆಗಳಲ್ಲಿ ಒಂದಿಷ್ಟು ಬರಬಹುದು, ಯಾಕಂದ್ರೆ ಮಲೋಹನ ರಗಳೆ ಅಂತಕ್ಕಂಥಲ್ಲಿ ನಾವು ಶೃಂಗಾರವನ್ನು ಕಾಣ್ತೀವಿ. ಬಿಟ್ರೆ ಮತ್ತೆ ಕಾಲದ ಸಾಹಿತ್ಯದಲ್ಲಿ ಭರ್ತೇಶದ ರತ್ನಾಕರ ವರ್ಣೀಯ ಭರ್ತೇಶ ವೈಭವ ಕೃತಿಯಲ್ಲಿ ಕೂಡ ನಾವು ಶೃಂಗಾರದ ಒಂದಿಷ್ಟು ಮೇರೆಗಳನ್ನ, ಒಂದಿಷ್ಟು ಶೃಂಗಾರ ರಸದ ಛಾಯೆಗಳನ್ನ ಕಾಣ್ತೀವಿ. ಜನರ ಯಶೋಧರ ಚರಿತ್ರೆ ಕೂಡ ಶೃಂಗಾರ ರಸದ ಒಂದು ಕಾವ್ಯ ಅಂತ ಹೇಳ್ಬೋದು. ಹೀಗೆ ಒಂದಿಷ್ಟು ಕಾವ್ಯಗಳನ್ನ ಬಿಟ್ರೆ ವಚನಕಾರರಲ್ಲಿ ನಾವು ಶೃಂಗಾರ ರಸವೇ ಪ್ರಧಾನವಾಗಿತ್ತು ಅಂತ ಹೇಳೋದು ತಪ್ಪು ಅಂತಕ್ಕಂಥ ಒಂದು ವಿಚಾರ. ಇನ್ನು ಐದನೇ ಅಂಶ, ವೀರಶೈವ ಸಾಹಿತ್ಯ ಈ ಕಾಲದಲ್ಲಿ ಸಂಪನ್ನವೂ ಸಮೃದ್ಧವೂ ಆಗಿದೆ, ಅದರ ಜೀವಾಳ ಶೃಂಗಾರ ಎನ್ನಬಹುದೇ? ಅದೇ ಅಂಶವನ್ನ ಮುಂದೆ ಹೇಳ್ತಾರೆ. ವೀರಶೈವ ಸಾಹಿತ್ಯದಲ್ಲಿ ಅಥವಾ ವಚನಕಾರರಲ್ಲಿ ಶೃಂಗಾರ ರಸ ಜೀವಾಳ ಅಂತ ಹೇಳೋದು ಬಹಳ ತಪ್ಪಾದಂತ ಮಾತು. ಆರನೇ ಒಂದು ಅಂಶ, ಮೂರನೆಯ ವರ್ಗೀಕರಣವಾಗಿರ್ತಕ್ಕಂಥ ಸಾರ್ವಜನಿಕ ಯುಗ ಎಂಬ ಪದ ವ್ಯಾಪ್ತಿ ದೋಷದಿಂದ ಕೂಡಿರ್ತಕ್ಕಂಥದ್ದು. ಸಾಹಿತ್ಯಕ್ಕೆ ಸಾರ್ವಜನಿಕ ಯುಗ ಅಂತ ಹೆಸರಿಡುವುದು ಅಷ್ಟು ಸಮಂಜಸ ಅಲ್ಲ. ನೋಡಿ, ಸಾರ್ವಜನಿಕ ಅಂತಕ್ಕಂಥ ಒಂದು ಪದ ಸಾಹಿತ್ಯಕ್ಕೆ ಬಹಳ ಸಾಮೀಪ್ಯ ಇರ್ತಕ್ಕಂಥ ಪದ ಅನಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಒಂದು ವ್ಯಕ್ತಿ ದೋಷದ ಪದ ಅಂತಕ್ಕಂಥ ಈ 6 ಅಂಶಗಳ ಹಿನ್ನೆಲೆಯಲ್ಲಿ ತೀತಾ ಶರ್ಮಾರವರ ವರ್ಗೀಕರಣವನ್ನ ಬಹಳಷ್ಟು ಜನ ಒಪ್ಕೊಳ್ಳೋದಿಲ್ಲ. ಇದಾದ ಬಳಿಕ ವೆಂಕಟರಾಮಪ್ಪನವರು ಆರಂಭದ ಕಾಲ ಅಂತ ಆರಂಭದಿಂದ 900ರವರೆಗಿನ ಅವಧಿಯನ್ನು, ಇನ್ನು ಪಂಪ ಯುಗ ಅಂತಕ್ಕಂಥದನ್ನ ಕ್ರಿಶ್ಚಕ 900ರಿಂದ 1200ರವರೆಗಿನ ಅವಧಿಯನ್ನು, ಸ್ವತಂತ್ರ ಯುಗ ಅಂತಕ್ಕಂಥ ಹೆಸರಿನಲ್ಲಿ 12ನೇ ಶತಮಾನದಿಂದ 19ನೇ ಶತಮಾನದವರೆಗಿನ ಅವಧಿಯನ್ನು, ಚಿಕ್ಕ ದೇವರಾಯರ ಕಾಲ ಇದು ಕ್ರಿಶ್ಚಕ 17ನೇ ಶತಮಾನದಿಂದ ಕ್ರಿಶ್ಚಕ 1794ರವರೆಗಿನ ಅವಧಿಯನ್ನು, ಸಂಧಿ ಕಾಲ ಅಂತಕ್ಕಂಥ ಒಂದು ವಿಭಾಗದಲ್ಲಿ ಕ್ರಿಸ್ತ ಶಕ 1794ರಿಂದ 1864ರವರೆಗಿನ ಅವಧಿಯನ್ನು ಮೀಸಲಿಡುತ್ತಾರೆ. ಆದ್ರೆ ಬಹಳ ಕನ್ಫ್ಯೂಷನ್ ಅಥವಾ ಬಹಳ ಗೊಂದಲದ ಒಂದು ವರ್ಗೀಕರಣ ಇದು. ಯಾಕಂದ್ರೆ ಮೊದಲನೇದು ಆರಂಭದ ಕಾಲ ಅಂತ ಕಾಲಘಟ್ಟದ ಹಿನ್ನೆಲೆಯಲ್ಲಿ ವರ್ಗೀಕರಣ ಹೇಳ್ತಾರೆ. ಎರಡನೇದು ಪಂಪ ಯುಗ ಅಂತ, ಪಂಪ ಅಂತಕ್ಕಂಥ ಒಬ್ಬ ಕವಿಯನ್ನ ಮುಖ್ಯವಾಗಿ ಇಟ್ಟುಕೊಂಡು ಒಂದು ಯುಗದ ಹೆಸರನ್ನ ಅಥವಾ ಕಾಲಘಟ್ಟದ ವಿವರಣೆ ಹೇಳ್ತಾರೆ. ಮೂರನೇದು ಸ್ವತಂತ್ರ ಯುಗ, ಆ ಕಾಲಘಟ್ಟದ ಮೌಲ್ಯ ಅಥವಾ ಕಾಲಘಟ್ಟದ ಸಾಹಿತ್ಯ ರಚನಾ ಸಂದರ್ಭವನ್ನು ಇಟ್ಟುಕೊಂಡು ಹೇಳ್ತಕ್ಕಂಥದ್ದು 12ನೇ ಶತಮಾನದಿಂದ 19ರವರೆಗಿನ ಅವಧಿ. ಅದಾದ ಮೇಲೆ ಚಿಕ್ಕ ದೇವರಾಯರ ಕಾಲ ಅಂತ ಹೇಳ್ತಾರೆ, ಅಲ್ಲಿ ಒಬ್ಬ ಪೋಷಕ ರಾಜ ಬಂದ್ಬಿಡ್ತಾನೆ. ಸಂಧಿ ಕಾಲ ಅಂದಾಗ ಅದೊಂದು ರೀತಿಯ ವಿಭಾಗದ ರೀತಿಯೇ ಬೇರೆ. ಹೀಗೆ 5 ವಿಧಾನಗಳಲ್ಲಿ ಒಂದೊಂದು ಮೆಥಡ್ಗಳನ್ನ ಅಥವಾ ಒಂದೊಂದು ವಿಧಾನಗಳನ್ನ ಅನುಸರಿಸುವುದರಿಂದ ಬಹಳ ಗೊಂದಲವಾಗಿರ್ತಕ್ಕಂಥ ಕೆ ವೆಂಕಟರಮಣಪ್ಪನವರ
ಒಂದು ವರ್ಗೀಕರಣ ಅಂತ ಹೇಳ್ತಾರೆ. ಪಂಪ ಯುಗದಲ್ಲಿ ಪಂಪ ಅಂತಕ್ಕಂಥ ಒಬ್ಬ ಕವಿ ಪ್ರಧಾನವಾಗಿದ್ರೆ, ಚಿಕ್ಕ ದೇವರಾಯರ ಕಾಲ ಅಂತಕ್ಕಂಥದ್ದು ಪೋಷಕ ವ್ಯಕ್ತಿ ಪ್ರಧಾನ ಅಂತಾನೆ. ಮತ್ತೆ ಸ್ವತಂತ್ರ ಯುಗ ಅನ್ನೋದಲ್ಲಿ ಸಾಹಿತ್ಯ ದೃಷ್ಟಿ ಪ್ರಧಾನವಾಗಿಲ್ಲ, ಅದು ಸ್ವತಂತ್ರ ಯುಗ ಅಂತಕ್ಕಂಥ ಸಾಹಿತ್ಯಕ್ಕೆ ನಾನಾಗಲೇ ಹೇಳಿದ ಹಾಗೆ ಇದೊಂದು ರೀತಿ ಸಾರ್ವಜನಿಕ ಯುಗ ಅಂತ ಕರೆದ ರೀತಿಯಲ್ಲಿ ಇರ್ತಕ್ಕಂಥ ಪದ. ಹೀಗೆ ಕೆಲವು ವಿದ್ವಾಂಸರ ಚರ್ಚೆ ಹಿನ್ನೆಲೆಯಲ್ಲಿ ಕೆ ವೆಂಕಟರಾಮಪ್ಪನವರ ಈ ವರ್ಗೀಕರಣವನ್ನು ಕೂಡ ಬಹಳಷ್ಟು ಜನ ಅದನ್ನು ಒಪ್ಪೋದಿಲ್ಲ. ಆದ್ರೆ ಈ ರೀತಿ ಕೂಡ ಮಾಡೋ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಒಪ್ಪಬೇಕಾಗ್ತದೆ. ಇನ್ನು ಎಂ ಮರಿಯಪ್ಪ ಭಟ್ಟರು ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನೋ ಕೃತಿಯಲ್ಲಿ ಬಹಳ ದೀರ್ಘವಾಗಿರತಕ್ಕಂಥ ವರ್ಗೀಕರಣವನ್ನು ಮಾಡ್ತಾರೆ. ಪೂರ್ವದ ಹಳೆಗನ್ನಡ, ಗದ್ಯ ಸಾಹಿತ್ಯ, ಶಾಸನ ಸಾಹಿತ್ಯ, ಶತಕ ಸಾಹಿತ್ಯ, ಲಕ್ಷಣ ಸಾಹಿತ್ಯ, ಶಾಸ್ತ್ರೀಯ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ, ಜಾನಪದ ವಾಂಗ್ಮಯ, ಹೊಸಗನ್ನಡ ಸಾಹಿತ್ಯ. ಆದ್ರೆ ವಿಭಾಗ ಮಾಡೋದು ಸರಳೀಕರಣಕ್ಕಾಗಿ, ಸುಲಭೀಕರಣಕ್ಕಾಗಿ. ಆಮೇಲೆ ವಿಭಾಗ ಯಾವಾಗಲೂ ಸಂಕ್ಷಿಪ್ತವಾಗಿರ್ಬೇಕು. ಆದ್ರೆ ಇದು ಬಹಳಷ್ಟು ದೀರ್ಘವಾದಂತ ಒಂದು ವಿವರಣಾತ್ಮಕವಾಗಿರ್ತಕ್ಕಂಥ ವಿಭಾಗ ಕ್ರಮ ಆಗಿರೋದ್ರಿಂದ ಇದನ್ನು ಕೂಡ ನಾವು ಎಷ್ಟರ ಮಟ್ಟಿಗೆ ನಮ್ಮ ಅಧ್ಯಯನದ ಸಂದರ್ಭದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದನ್ನ ವಿಚಾರ ಮಾಡಬೇಕು. ಇನ್ನು 12ನೆಯ ಒಂದು ಅಂಶ, ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪುಟಗಳನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಹಾಮಾ ನಾಯಕರವರನ್ನ ಪ್ರಧಾನ ಸಂಪಾದಕರನ್ನಾಗಿಸಿ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವರನ್ನ ಸಂಪಾದಕರನ್ನಾಗಿ ನೇಮಕ ಮಾಡಿದ ಸಂದರ್ಭದಲ್ಲಿ ಆರಂಭದಲ್ಲಿ ಅವರು ಒಂದಿಷ್ಟು ವರ್ಗೀಕರಣವನ್ನು ಹೇಳ್ತಾರೆ. ಕಾಲಘಟ್ಟದ ಹಿನ್ನೆಲೆ ಅಥವಾ ಕಾಲದ ಹಿನ್ನೆಲೆಯಲ್ಲಿ 6 ರೀತಿಯಾಗಿರ್ತಕ್ಕಂಥ ವಿಭಾಗ ಇಲ್ಲಿ ನಮಗೆ ಸಿಗ್ತದೆ. ಆದಿ ಕಾಲದಿಂದ ಸುಮಾರು 850ರವರೆಗೆ ಒಂದನೇದು. ಎರಡನೇದು ಕೃಷಿಕ ಸುಮಾರು 850ರಿಂದ ಕೃಷಿಕ ಸುಮಾರು 1150ರವರೆಗೆ. ಮೂರನೆಯದು ಕ್ರಿಸ್ತಶಕ ಸುಮಾರು 1150ರಿಂದ ಕೃಷಿಕ ಸುಮಾರು 1350ರವರೆಗೆ. ನಾಲ್ಕನೆಯದು ಕ್ರಿಸ್ತಶಕ ಸುಮಾರು 1350ರಿಂದ ಕ್ರಿಸ್ತಶಕ ಸುಮಾರು 1650ರವರೆಗೆ. ಐದನೇದು ಕ್ರಿಸ್ತಶಕ ಸುಮಾರು 1650ರಿಂದ ಕ್ರಿಸ್ತಶಕ ಸುಮಾರು 1850ರವರೆಗೆ. ಆರನೆಯದು ಕ್ರಿಸ್ತಶಕ 1850ರಿಂದ ಕ್ರಿಸ್ತಶಕ 1970ರವರೆಗೆ. ಹೀಗೆ ಕಾಲಘಟ್ಟದ ಹಿನ್ನೆಲೆಯಲ್ಲಿ ಈ ವರ್ಗೀಕರಣ, ಇದು ಕೂಡ ಬಹಳ ದೀರ್ಘವಾಗಿರ್ತಕ್ಕಂಥ ಒಂದು ವರ್ಗೀಕರಣದ ವಿಧಾನ. ಹೀಗೆ ಒಟ್ಟಾರೆ ಬೇರೆ ಬೇರೆ ವಿದ್ವಾಂಸರು ತಮ್ಮದೇ ಆಗಿರ್ತಕ್ಕಂಥ ವಿವೇಚನೆ, ತಮ್ಮದೇ ಆಗಿರ್ತಕ್ಕಂಥ ಅಧ್ಯಯನದ ಸ್ವರೂಪದ ಹಿನ್ನೆಲೆಯಲ್ಲಿ ವರ್ಗೀಕರಣವನ್ನು ಮಾಡ್ತಾರೆ. ಆದ್ರೆ ಒಟ್ಟಾರೆ ಎಷ್ಟು ರೀತಿಯ ವರ್ಗೀಕರಣವನ್ನು ಮಾಡಬಹುದು ಅನ್ನುವ ಒಂದು ನೋಟವನ್ನು ನೋಡುವುದಾದ್ರೆ, ಭಾಷಿಕ ಸ್ವರೂಪದ ಹಿನ್ನೆಲೆಯಲ್ಲಿ ಪೂರ್ವದ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ 4 ರೀತಿಯಾದಂತ ವರ್ಗೀಕರಣವನ್ನು ಮಾಡಬಹುದು. ಇನ್ನು ಕಾಲಗಣನೆಯ ಹಿನ್ನೆಲೆಯಲ್ಲಿ ಮಾಡೋದಾದ್ರೆ ಪ್ರಾಚೀನ ಕನ್ನಡ ಸಾಹಿತ್ಯ, ಮಧ್ಯಕಾಲೀನ ಕನ್ನಡ ಸಾಹಿತ್ಯ, ಸಮಕಾಲೀನ ಕನ್ನಡ ಸಾಹಿತ್ಯ. ಸಮಕಾಲೀನ ಅಂದ್ರೆ ಹೊಸ ಕನ್ನಡ ಅಥವಾ ನಾವು ಯಾವ ಕಾಲಘಟ್ಟದಲ್ಲಿ ನಿಂತಿರ್ತೀವೋ ಆ ಕಾಲಘಟ್ಟದ ಸಾಹಿತ್ಯ ಅಂತ. ಹೀಗೆ ಕಾಲದ ಗಣನೆಯ ಹಿನ್ನೆಲೆಯಲ್ಲಿ 3 ರೀತಿಯಾಗಿರ್ತಕ್ಕಂಥ ವರ್ಗೀಕರಣವನ್ನು ನಾವು ಮಾಡಬಹುದು. ಇನ್ನು ಕವಿಗಳ ಹಿನ್ನೆಲೆಯಲ್ಲಿ ಮಾಡೋದಾದ್ರೆ ಪಂಪ ಪೂರ್ವಯುಗ, ಪಂಪಯುಗ, ಬಸವಯುಗ, ಕುಮಾರವ್ಯಾಸ ಯುಗ, ಹೀಗೆ 4 ರೀತಿಯಾಗಿರ್ತಕ್ಕಂಥ ವಿಭಾಗಗಳನ್ನ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಮತ್ತೆ ಅದರಲ್ಲಿ ಹೊಸಗನ್ನಡ ಸೇರಿಲ್ಲ. ಹಾಗಾಗಿ ಹೊಸಗನ್ನಡದ ಒಬ್ಬ ಕವಿಯನ್ನು ಕೂಡ ಅದ್ರಲ್ಲಿ ನಾವು ಸೇರಿಸಿಕೊಂಡು 5 ಜನ ಕವಿಗಳನ್ನ ಇಟ್ಕೊಂಡು ಮಾಡ್ಕೋಬಹುದು. ಇನ್ನು ಸಾಹಿತ್ಯ ರೂಪಗಳ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಚಂಪು ಯುಗ, ವಚನ ಷಟ್ಪದಿ ಯುಗ, ಗದ್ಯ ಯುಗ, ಹೀಗೆ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಧರ್ಮಗಳ ಹಿನ್ನೆಲೆಯಲ್ಲಿ ನಾವು ಮಾಡೋದಾದ್ರೆ ಜೈನ ಯುಗ, ವೀರಶೈವ ಯುಗ, ವೈಷ್ಣವ ಯುಗ, ಸಮನ್ವಯ ಯುಗ. ಸಮನ್ವಯ ಅಂದ್ರೆ ಎಲ್ಲಾ ಧರ್ಮಗಳ ಕೂಡಿರ್ತಕ್ಕಂಥ ಒಂದು ಯುಗವನ್ನ ಹೀಗೆ ಮಾಡಬಹುದು. ಒಟ್ಟಾರೆ ಮೇಲೆ ಹೇಳಿರ್ತಕ್ಕಂಥ ಹಲವಾರು ವಿದ್ವಾಂಸರು ತಮ್ಮದೇ ಆಗಿರತಕ್ಕಂಥ ಚರ್ಚಾತ್ಮಕ ರೀತಿಯ, ವಿವೇಚನಾತ್ಮಕ ರೀತಿಯಲ್ಲಿ ವರ್ಗೀಕರಣವನ್ನ ಮಾಡಿದ್ದರು. ಇದೇ ಒಂದು ಸರಿಯಾದಂತಹ ವಿಧಾನ, ಇದನ್ನ ನಾವು ಅನುಸರಿಸಬೇಕು ಅಧ್ಯಯನದಲ್ಲಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅದು ಅವರವರ ವಿವೇಚನೆಗೆ, ಅವರವರ ಅಧ್ಯಯನದ ಸರಳೀಕರಣಕ್ಕೆ ಹೊಂದುವಂತ ಒಂದು ವಿಧಾನವನ್ನು ಅವರು ಅನುಸರಿಸಿಕೊಳ್ಬೇಕಾಗ್ತದೆ ಅಥವಾ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಯಾಕಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ಯಾವ ರೀತಿ ಒಂದು ವಿಧಾನ ಮಾಡಕ್ ಹೋದ್ರೂ ಕೂಡ, ವರ್ಗೀಕರಣವನ್ನು ಯಾವ ರೀತಿ ಮಾಡಿದ್ರು ಕೂಡ ಒಂದೆರಡು ದೋಷಗಳು ಉಳಿಯುವಂತ ಸಾಧ್ಯತೆ. ನೋಡಿ, ರಾಜ್ಯಾಶ್ರಯದಲ್ಲಿ ಇದ್ದವರನ್ನ ಒಬ್ಬ ಕವಿಯನ್ನ ಮುಖ್ಯವಾಗಿಟ್ಟುಕೊಂಡು ನಾವು ವಿಭಾಗ ಮಾಡ್ತಾ ಹೋದಿರೆ ಅಥವಾ ಮಾಡುವಂತ ಸಂದರ್ಭ ಒದಗಿ ಬಂದ್ರೆ ಉಳಿದಂತ ಕವಿಗಳನ್ನು ಯಾವ ವಿಭಾಗಕ್ಕೆ ಸೇರಿಸಬೇಕು ಅನ್ನುವಂತ ಒಂದು ಪ್ರಶ್ನೆ ನಮ್ಮ ಮುಂದೆ ನಿಂತುಕೊಳ್ತದೆ. ಇನ್ನು ಕಾಲಘಟ್ಟದಲ್ಲಿ ವಿಂಗಡಣೆ ಮಾಡೋದಾದ್ರೆ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಮಾಡೋದಾದ್ರೆ ಮತ್ತೆ ಹಳೆಗನ್ನಡ ಕಾವ್ಯಗಳನ್ನ ನಡುಗನ್ನಡದಲ್ಲಿ ಬರೆದಿಲ್ಲವೇ? ಇನ್ನು ಹೊಸಗನ್ನಡದಲ್ಲಿ ನಾವು
ಹಳಗನ್ನಡ ಕಾವ್ಯಗಳ ಬರೆದಂತಹ ಅದೆಷ್ಟೋ ಕವಿಗಳನ್ನ ನೋಡ್ತೀವಿ. ಉದಾಹರಣೆಗೆ ಕುವೆಂಪುರವರು ಶ್ರೀ ರಾಮಾಯಣ ದರ್ಶನಂ, ವೀರಪ್ಪ ಮೊಯ್ಲಿ ಅವರು ಶ್ರೀ ರಾಮಾಯಣ ಅನ್ವೇಷಣಂ ಅಂತಕ್ಕಂಥ ಕೃತಿಗಳನ್ನು ಕೂಡ ಬರೀತಾರೆ. ಹೀಗೆ ಕವಿ ಪಾಂಡಿತ್ಯ, ಅವರ ಪರಿಸರ, ಮನೋಧರ್ಮ, ಪ್ರಾಚೀನ ಕವಿಗಳ ಪ್ರಭಾವ ಅವರ ಮೇಲೆ ಇರೋದ್ರಿಂದ ಈ ಕೃತಿಗಳು ಇದೇ ಕಾಲಘಟ್ಟದಲ್ಲಿ ಬರಿಬೇಕು ಅಥವಾ ಎಂಥ ಭಾಷಾ ಶೈಲಿಯನ್ನು ಅನುಸರಿಸಬೇಕು ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಹಳೆಗನ್ನಡದ ಕಾವ್ಯಗಳನ್ನ ಇವತ್ತಿಗೂ ಕೂಡ ನಾವು ರಚನೆ ಮಾಡೋದನ್ನ ಗಮನಿಸಿದ್ರೆ ಹೊಸಗನ್ನಡ ಕಾಲಘಟ್ಟಕ್ಕೆ ನಾವು ಹೊಸಗನ್ನಡ ಅಂತ ಹೆಸರಿಡಬೇಕೆ ಹೊರತು ಇಲ್ಲಿ ಹಳೆಗನ್ನಡ ಕಾವ್ಯವನ್ನು ಬರೀಬಾರದು ಅಂತ ಯಾವ ನಿಯಮ ಕೂಡ ಇಲ್ಲ. ಹೀಗೆ ಬಹಳಷ್ಟು ಗೊಂದಲಮಯ ವಾತಾವರಣದಲ್ಲಿಯೂ ಕೂಡ ವಿದ್ವಾಂಸರು ತಮ್ಮ ಅಧ್ಯಯನದ ವಿವಿಧ ದೃಷ್ಟಿಯಿಂದ ಅಧ್ಯಯನದ ಕ್ರಮಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾದ್ರೆ ಈ ವಿಭಾಗ ಕ್ರಮಗಳನ್ನ ಮಾಡೋದ್ರಿಂದ ನಮಗೆ ಪ್ರಯೋಜನಗಳೇನು ಅಂತ ಕೇಳೋದಾದ್ರೆ, ರಾಜಮನೆತನಗಳ ರಾಜಕೀಯ ಚರಿತ್ರೆ ಅರಿಯಲು ನಮಗೆ ಬಹಳಷ್ಟು ಸಹಾಯವಾಗ್ತದೆ. ರಾಜಮನೆತನಗಳ ಸಾಹಿತ್ಯ ಪೋಷಣೆ ಅಂದ್ರೆ ಯಾವ್ಯಾವ ರಾಜರು ಯಾವ್ಯಾವ ಸಾಹಿತ್ಯವನ್ನ ಇಟ್ಕೊಂಡು ಅಥವಾ ಯಾವ ಕವಿಗಳಿಗೆ ಆಶ್ರಯವನ್ನ ನೀಡಿ ತಮ್ಮ ಗುಣಗಾನವನ್ನು ಮಾಡಿಸ್ತಕ್ಕಂಥ ಸಾಹಿತ್ಯ ಜೊತೆಗೆ ಕಾಲಘಟ್ಟದ ಮೌಲ್ಯಗಳನ್ನ ಪ್ರತಿಬಿಂಬಿಸ್ತಕ್ಕಂಥ ಸಾಹಿತ್ಯವನ್ನು ರಚನೆ ಮಾಡಿಸಿದ್ರು ಅನ್ನೋದು ನಾವು ತಿಳ್ಕೊಳ್ಳಿಕ್ಕೆ ಈ ವಿಭಾಗ ಕ್ರಮ ನಮಗೆ ಅನುಕೂಲವಾಗ್ತದೆ. ಒಟ್ಟಾರೆ ಅವತ್ತಿನ ಸಾಂಸ್ಕೃತಿಕ ಸ್ಥಿತಿಗತಿಗಳ ಅರಿವು, ಅವುಗಳ ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿ, ಆ ಒಂದು ಕೃತಿಯ ಧರ್ಮ, ಪರಿಸರ, ಕಾಲಘಟ್ಟ, ಯಾವ ಕೃತಿ ಯಾವ ಸಂದರ್ಭದಲ್ಲಿ ಹುಟ್ಟಿತು, ಈ ಎಲ್ಲ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ವಿಭಾಗ ಕ್ರಮ ನಮಗೆ ದಾರಿದೀಪ ಮತ್ತು ದಿಕ್ಸೂಚಿಯಾಗಿ ಕೆಲಸ ಮಾಡ್ತದೆ. ಹೀಗಾಗಿ ಒಟ್ಟಾರೆ ಅಧ್ಯಯನ ಮಾಡತಕ್ಕಂಥ ಸಾಹಿತ್ಯದ ಮೊದಲ ವಿದ್ಯಾರ್ಥಿಗಳಾಗಿ ಸಾಹಿತ್ಯದ ಪ್ರವೇಶಿಕೆಯನ್ನ ಮಾಡುವ ಸಂದರ್ಭದಲ್ಲಿ ಸಾಹಿತ್ಯದ ಪ್ರಾಚೀನತೆಯನ್ನ ಅರ್ಥ ಮಾಡಿಕೊಂಡು ಸಾಹಿತ್ಯವನ್ನ ಅಧ್ಯಯನ ಮಾಡತಕ್ಕಂತ ಒಂದು ವಿಭಾಗ ಕ್ರಮವನ್ನ ನಾವಿಟ್ಕೊಂಡು ಅಧ್ಯಯನ ಮಾಡಬೇಕಾಗ್ತದೆ. ಹೆಚ್ಚಾಗಿ ಇವತ್ತಿನ ಎಲ್ಲ ವಿಶ್ವವಿದ್ಯಾಲಯಗಳು ಪದವಿ ಹಂತದಲ್ಲಿ ಮತ್ತು ಸ್ನಾತಕೋತ್ತರ ಹಂತದಲ್ಲಿ ಆರ್ ನರಸಿಂಹಾಚಾರ್ಯರು ಹೇಳಿರ್ತಕ್ಕಂಥ ಪೂರ್ವದ ಹಳೆಗನ್ನಡ, ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಈ 4 ರೀತಿಯಾಗಿರ್ತಕ್ಕಂಥ ಕಾಲಘಟ್ಟದ ಒಂದು ಉದಾಹರಣೆ ಅಥವಾ ಒಂದು ವಿಭಾಗ ಇದೆಯಲ್ಲ, ಈ ವಿಭಾಗದ ವಿಧಾನವನ್ನು ಅನುಸರಿಸಿ ನಾವು ಪಾಠ ಮಾಡ್ತೀವಿ. ವಿದ್ಯಾರ್ಥಿಗಳು ಕೂಡ ಅದು ಬಹಳ ಸರಳವಾಗಿರ್ತಕ್ಕಂಥ ಒಂದು ವಿಧಾನ ಅಂತ ಅನಿಸ್ತದೆ. ಹಾಗಾಗಿ ಈ ವಿಧಾನವನ್ನ ಇಟ್ಕೊಂಡು ಅಧ್ಯಯನ ಮಾಡಿದ್ರೆ ಒಳ್ಳೆಯದು. ಅಥವಾ ತಮಗೆ ಯಾವ ವಿಧಾನ ಇಷ್ಟ ಆಗ್ತದೋ ಅದನ್ನ ಇಟ್ಕೊಂಡು ಅಧ್ಯಯನ ಮಾಡಬೇಕು. ಒಟ್ಟಾರೆ KS, IAS ಅಂತಕ್ಕಂಥ ಪರೀಕ್ಷೆಗಳಲ್ಲಿಯೂ ಕೂಡ ಈ ವಿಭಾಗ ಕ್ರಮಗಳನ್ನ ಯಾವ ರೀತಿ ಯಾವ್ಯಾವ ವಿದ್ವಾಂಸರು ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳೋದು, ಅದ್ರ ಜೊತೆಗೆ ಪದವಿ ಮತ್ತು ಸ್ನಾತಕೋತ್ತರ ಹಂತದಲ್ಲಿಯೂ ಕೂಡ ಈ ಒಂದು ಪಠ್ಯಕ್ರಮ ಇರೋದ್ರಿಂದ ವಿದ್ಯಾರ್ಥಿಗಳು ಇದೆಲ್ಲವನ್ನ ಓದಿ ಅರ್ಥೈಸಿಕೊಂಡು ಮನನ ಮಾಡಿಕೊಳ್ಬೇಕಂತ ಹೇಳ್ತಾ, ಇಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ವಿಷಯ ಸಾಮಗ್ರಿಯನ್ನು ನನಗೆ ಒದಗಿಸಿದ್ದು ಆರ್ ನರಸಿಂಹಾಚಾರ್ಯರ ಕರ್ನಾಟಕ ಕವಿಚರಿತ್ರೆ, ಕೆ ವೆಂಕಟರಾಮಪ್ಪನವರ ಕನ್ನಡ ಸಾಹಿತ್ಯ ಚರಿತ್ರೆ, ಮಾಲಿ ಮುದ್ದಣ್ಣವರ ಐಚ್ಛಿಕ ಕನ್ನಡ ಸಾಹಿತ್ಯ ಚರಿತ್ರೆ, GS ರುದ್ರಪ್ಪನವರ ಕನ್ನಡ ಸಾಹಿತ್ಯ ಚರಿತ್ರೆ, ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಚರಿತ್ರೆ. ಈ ಕೃತಿಗಳಿಂದ ಆಯ್ದಂತ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ದಯವಿಟ್ಟು ಇದನ್ನು ನಿಮ್ಮ ಅಧ್ಯಯನದ ಪೂರಕ ಸಾಮಗ್ರಿಯನ್ನಾಗಿ ಬಳಸಿಕೊಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಮಸ್ಕಾರ.